सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಅನೇಕ ವೇಳೆ ನಮ್ಮ ಮನಸ್ಸಿನಲ್ಲಿ ಕೆಲವು ರೀತಿಯ ಪ್ರಶ್ನೆಗಳು ಬರುತ್ತವೆ. ಅವುಗಳಿಗೆ ಉತ್ತರ ಕಂಡುಕೋಬೇಕು ಅನ್ನುವಂತಹದ್ದು ನಮ್ಮ ಪ್ರಯತ್ನ ಅಲ್ಲ, ಉದ್ದೇಶ ಅಲ್ಲ. ಆದರೆ ಆ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಉತ್ತರ ಸಿಗದೇ ಇರೋದ್ರಿಂದ ಒಂದು ರೀತಿಯ ಕಸಿವಿಸಿ ಉಂಟಾಗುತ್ತೆ ಮನಸ್ಸಿಗೆ. ಹೇಗೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಕಾರ ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ, ನಾನು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀನಿ, ಉತ್ತಮವಾದ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ, 4 ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಕರ್ಮಗಳನ್ನು ಮಾಡ್ತೀನಿ, ಮತ್ತು ಪರಮಾತ್ಮ ಅಂತ ಹೇಳಿದಾಗ ನನಗೆ ಅವನಲ್ಲಿ ಅತೀವ ಭಕ್ತಿ ಇದೆ, ನಂಬಿಕೆ ಇದೆ, ಶ್ರದ್ಧೆ ಇದೆ. ಹೀಗೆ ನನಗೆ ತಿಳಿದ ಮಟ್ಟಿಗೆ ನಾನು ಉತ್ತಮವಾದ ಕರ್ಮಗಳನ್ನು ಮಾಡ್ಕೊತಾ ಬಂದಿದ್ದೀನಿ. ಆದರೆ ದುರಾದೃಷ್ಟವಶಾತ್ ಈವರೆಗೆ ನಾನು ಮಾಡಿರುವಂತಹ ಈ ಎಲ್ಲ ಒಳ್ಳೊಳ್ಳೆಯ ಕರ್ಮಗಳಿಗೆ ಎಲ್ಲೂ ಕೂಡ ಒಂದೇ ಒಂದು ಫಲ ಅನ್ನುವಂತಹದ್ದು ಸಿಕ್ಕಿಲ್ಲ. ಈಗ ನನಗೇನನ್ಸುತ್ತೆ ಅಂತಂದರೆ, ಪರಮಾತ್ಮನನ್ನು ನಾವು ಸಾಕ್ಷಿಭೂತ ಅಂತ ಹೇಳ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲೂ ಅವನೇ ಇದ್ದು ಎಲ್ಲರನ್ನ ನೋಡ್ತಾ ಇರ್ತಾನೆ. ಅವನ ಗಮನಕ್ಕೆ ಎಲ್ಲವೂ ಸಿಗತ್ತೆ. ಅವನಿಗೆ ಗೊತ್ತಿಲ್ಲದೆ ಇರೋಂತಹದ್ದು ಯಾವುದೂ ಇಲ್ಲ. ಅವನಿಂದ ನಾವು ಯಾವುದನ್ನ ಮುಚ್ಚಿಡೋದಕ್ಕೂ ಸಾಧ್ಯವಿಲ್ಲ. ಹೀಗೆ ಇಂತಹದ್ದೆಲ್ಲ ನನಗೆ ಗೊತ್ತಿದೆ. ಆದರೂ ಕೂಡ ಈಗ ನನಗೆ ಬಂದಿರುವಂತಹ ಪ್ರಶ್ನೆ ಏನು ಅಂತಂದರೆ, ಇಲ್ಲಿಯವರೆಗೆ ನಾನು ಮಾಡಿರುವಂತಹ ಉತ್ತಮವಾದ ಕರ್ಮಗಳಿಗೆ ಫಲ ಸಿಕ್ಕದೇ ಇರೋದ್ರಿಂದ ನಾನು ಮಾಡ್ತಾ ಇರೋಂತಹ ಈ ನನ್ನ ಕರ್ಮಗಳನ್ನು ಅಂತಂದರೆ, ನಾನು ಮಾಡ್ತಾ ಇರೋಂತಹ ಈ ಕೆಲಸಗಳನ್ನು ಭಗವಂತ ಏನು ನೋಡ್ತಾ ಇದ್ದಾನ ಅಥವಾ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನ? ಹೀಗೆ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ ಈ ಥರ. ಭಗವಂತ ಅಂತಂದಾಗ ಒಂದು ಕಡೆ ನಾವೇ ಹೇಳ್ತೀವಿ ಅವನು ಸದಾ ಎಚ್ಚರದಿಂದ ಇರ್ತಾನೆ, ಈಸ್ ಎ ವಿಟ್ನೆಸ್ ಅಂತ ನಾವೇ ಹೇಳಿರ್ತೀವಿ. ಮತ್ತೊಮ್ಮೆ ನಮ್ಮಲ್ಲಿ ಇಂತಹ ಪ್ರಶ್ನೆಗಳು ಎದ್ದಾಗ ಭಗವಂತ ಏನಾದರೂ ಕಣ್ಮುಚ್ಕೊಂಡು ಕೂತಿದ್ದಾನ ಅಂತ ನಾವೇ ಪ್ರಶ್ನೆ ಮಾಡ್ತೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ಭಗವಂತ ಏನಾದರೂ ಕಣ್ಬಿಟ್ಕೊಂಡು ಈ ನನ್ನ ಕರ್ಮಗಳನ್ನು ನೋಡಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ನನಗೆ ಅದರ ಫಲ ಅನ್ನುವಂತಹದ್ದು ಸಿಗಬೇಕಾಗಿತ್ತು, ಸಿಗ್ತಾ ಇತ್ತು. ಆದರೆ ಇಲ್ಲಿಯವರೆಗೆ ಮಾಡಿರುವಂತಹ ಎಷ್ಟೊಂದು ಉತ್ತಮವಾದ ಕರ್ಮಗಳಿಗೆ ಎಲ್ಲೂ ಕೂಡ ಒಂದು ರೆಕಗ್ನಿಷನ್, ಒಂದು ಫಲ ನನಗೆ ಸಿಕ್ಕೇ ಇಲ್ವಲ್ಲ. ಸೊ ನನಗೆ ಅನ್ನಿಸ್ತಾ ಇದೆ ಭಗವಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಎಲ್ಲೋ ಒಂದು ಕಡೆ ನಾನೇ ಏನೋ ತಪ್ಪು ಮಾಡ್ತಾ ಇದ್ದೀನೇನೋ, ಸಮಥಿಂಗ್ ವೆಂಟ್ ರಾಂಗ್.
ಹೀಗೆ ನಾವು ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಯೋಚನೆಗಳನ್ನು ಮೀರಿ ಭಗವಂತ ಇವೆಲ್ಲವನ್ನ ಗಮನಿಸ್ತಾ ಇರ್ತಾನೆ. ನಮ್ಮ ಪ್ರಕಾರ ನಾವು ಉತ್ತಮವಾದ ಕರ್ಮಗಳನ್ನು ಮಾಡಿದೀವಿ ಅಂತಂದ ಮೇಲೆ ಅದಕ್ಕೆ ಫಲ ಅನ್ನುವಂತಹದ್ದು ಸಿಕ್ಕೇ ಸಿಗುತ್ತೆ, ನಿಶ್ಚಯ ಅದು. ಆದರೆ ಯಾವಾಗ ಸಿಗತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆ ರೀತಿ ಯೋಚನೆ ಮಾಡ್ತೀವಿ. ಉದಾಹರಣೆಗೆ, ಒಂದು ಸಣ್ಣ ಬಿಸ್ನೆಸ್ ಇರುತ್ತೆ. ದರ್ ಈಸ್ ಎನ್ ಎಂಪ್ಲಾಯರ್. ಅವನ ಹತ್ರ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಆ ಓನರ್ ಅಂತಂದ್ರೆ ಎಂಪ್ಲಾಯರ್ ಅವನು ಬಂದು ಅವರಿಬ್ಬರ ಹತ್ರ ಹೇಳ್ತಾನೆ, ನಮ್ಮ ಬಿಸ್ನೆಸ್ನ ಹಿತದೃಷ್ಟಿಯಿಂದ, ಯಾಕೆಂದ್ರೆ ಬಿಸ್ನೆಸ್ ಇಂಪ್ರೂವ್ ಆದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ಈ ಕಾರಣದಿಂದ ನನಗೆ ಅನ್ನಿಸ್ತಾ ಇದೆ ನೀವಿಬ್ಬರು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕೆಲಸವನ್ನು ಮಾಡಬೇಕು. ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬಿಸ್ನೆಸ್. ಬಿಸ್ನೆಸ್ ಇಂಪ್ರೂವ್ ಆದರೆ ಅದು ಎಲ್ರಿಗೂ ಒಳ್ಳೆಯದಾಗತ್ತೆ. ಅದರಿಂದ ನೀವೀಗ ಏನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ನೀವು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾನೆ. ಈಗ ನೀವು ಬೆಳಗ್ಗೆ 10 ಗಂಟೆಗೆ ಬರ್ತೀರಾ, ಸಂಜೆ 6 ಗಂಟೆವರೆಗೂ ಇರ್ತೀರಾ, ಕೆಲಸ ಮಾಡ್ತೀರಾ, ಇಟ್ ಈಸ್ ಓಕೆ. ಬಟ್ ನನಗೆ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಹೆಚ್ಚು ಶ್ರಮವನ್ನು ನೀವು ಹಾಕಿದ್ರೆ, ಇನ್ನೂ ಹೆಚ್ಚು ಸಮಯ ಇಲ್ಲಿ ವರ್ಕ್ ಮಾಡಿದ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಆಗ ಅದು ನಮ್ಮೆಲ್ರಿಗೂ ಒಳ್ಳೆಯದು ಅಂತ ಅವನು ಹೇಳ್ತಾನೆ. ಆ ನಂತರದಲ್ಲಿ ಅವರಿಬ್ಬರು ಮಾತನಾಡ್ಕೋತಾರೆ. ಅವರಲ್ಲಿ ಒಬ್ಬ ಹೇಳ್ತಾನೆ, ಆಫೀಸ್ ಟೈಮಿಂಗ್ಸ್ ಅಂತ ಹೇಳಿ ಬೆಳಗ್ಗೆ 10 ಗಂಟೆಗೆ ನಾವು ಬರ್ತೀವಿ, ಸಂಜೆ 6 ಗಂಟೆವರೆಗೂ ಇರ್ತೀವಿ. ಸೊ ಬಿಟ್ವೀನ್ 10 and 6 ಎಷ್ಟು ಶ್ರದ್ಧೆಯಿಂದ ಟೈಮ್ ವೇಸ್ಟ್ ಮಾಡದೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೋದು, ಅದನ್ನು ಮಾಡಿದ್ರೆ ಸಾಕು. ಹೆಚ್ಚು ಸಮಯ ಇಲ್ಲಿರುವಂತಹ ಅವಶ್ಯಕತೆ ಇಲ್ಲ. ಅದರಿಂದ ಓನರ್ ಹೇಳಿದ್ದಾರೆ ಅಂತ ಹೇಳಿ ನಾನು 6 ಗಂಟೆ ಮೇಲೆ ಇಲ್ಲಿರೋದಿಲ್ಲ. ಬಟ್ 10 ಗಂಟೆಗೆ ಬಂದ ನಂತರ ಅಪ್ ಟು 6 o'clock ನಾನು ಟೈಮ್ ವೇಸ್ಟ್ ಮಾಡದೆ ಹೆಚ್ಚು ಶ್ರದ್ಧೆಯನ್ನು ವಹಿಸಿ ತುಂಬ ಚೆನ್ನಾಗಿ ನಾನು ಕೆಲಸ ಮಾಡ್ತೀನಿ. ಇದಕ್ಕಿಂತ ನನ್ನಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ, ನಾನು ಇಷ್ಟೇ ಮಾಡೋದು ಅಂತ ಹೇಳಿ ಒಬ್ಬ ನಿರ್ಧಾರ ತಗೋತಾನೆ. ಮತ್ತೊಬ್ಬ ಏನು ಮಾಡ್ತಾನೆ, ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬಿಸ್ನೆಸ್ ಅಂತ ಹೇಳಿರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ, ನೋಡೋಣ ಒಳ್ಳೇದಾದರೆ ಎಲ್ರಿಗೂ ಒಳ್ಳೇದಾಗತ್ತೆ, ನಾನು ಸ್ವಲ್ಪ ಹೆಚ್ಚು ಸಮಯ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನೇನು ಮಾಡ್ತಾನೆ, ಪ್ರತಿನಿತ್ಯ ಸಂಜೆ 8 ಗಂಟೆವರೆಗೂ, ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡ್ತಾನೆ. ಇದು ಅನೇಕ ತಿಂಗಳುಗಳವರೆಗೆ ಹೀಗೆ ನಡೆದು ಬರುತ್ತೆ. ಓನರ್ಗೆ ಗೊತ್ತಾಗುತ್ತೆ ದರ್ ಈಸ್ ಎನ್ ಇಂಪ್ರೂವ್ಮೆಂಟ್ ಇನ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಇಂಪ್ರೂವ್ ಆಗಿದೆ ಅಂತಂದಾಗ ಇದಕ್ಕೆ ಶ್ರಮ ಹಾಕಿದ್ದಾರೆ ನಮ್ಮ ಎಂಪ್ಲಾಯೀಸು. ಸೊ ಆದರೆ ಅದನ್ನು ನಾನು ಗುರುತಿಸ್ಬೇಕು. ಸೊ ಅವ್ರಿಗೆ ಏನೋ ಒಂದು ರಿವಾರ್ಡ್ ಕೊಡಬೇಕು, ಒಂದು ಸೌಲಭ್ಯವನ್ನು ಕೊಡಬೇಕು. ಸಂಬಳ ಜಾಸ್ತಿ ಅಂತನೋ ಬೋನಸ್ ಅಂತನೋ ಏನೋ ಒಂದು ರೀತಿಯಲ್ಲಿ ಒಂದು ರಿವಾರ್ಡ್ ಅವನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಆ್ಯಕ್ಚುಲಾಗಿ ರಿವಾರ್ಡ್ ಯಾರಿಗೆ ಹೋಗುತ್ತೆ? ಕ್ವೈಟ್ ನ್ಯಾಚುರಲ್, ಹೆಚ್ಚು ಸಮಯ ಕೆಲಸ ಮಾಡಿದಂತಹ ವ್ಯಕ್ತಿಗೆ ಆ ರಿವಾರ್ಡ್ ಹೋಗುತ್ತೆ. ಆದರೆ ಅನೇಕ ತಿಂಗಳುಗಳ ಕಾಲ ಅವನಲ್ಲಿ ಕೆಲಸ ಮಾಡಿದ್ದಾನೆ ಆ ರೀತಿ, ರಾತ್ರಿ 8 ಗಂಟೆಯವರೆಗೆ. ಈ ಅವಧಿಯಲ್ಲಿ ಅವನಿಗೇನು ಹೆಚ್ಚು ಸ್ಯಾಲ್ರಿ ಬರಲಿಲ್ಲ. ಮುಂಚೆ ಎಷ್ಟಿತ್ತೋ ಅಷ್ಟೇ ಸಂಬಳ ತಗೋತಾ ಇದ್ದ, ಆದರೆ ಎಕ್ಸ್ಟ್ರಾ 2 hours ಅವನು ಕೆಲಸ ಮಾಡಿದ್ದಾನೆ. ಈ ರೀತಿ ಅನೇಕ ತಿಂಗಳುಗಳೇ ಮಾಡಿದ್ದಾನೆ. ಯಾವ ತಿಂಗಳಲ್ಲೂ ಕೂಡ ನೀನು ಹೆಚ್ಚು ಕೆಲಸ ಮಾಡ್ತಾ ಇದೆಯಲ್ಲ, ನೀನು ಸ್ವಲ್ಪ ಹೆಚ್ಚು ಸಂಬಳ ತಗೋ ಅಂತ ಹೇಳಿ ಅವನಿಗೆ ಆ ಓನರ್ ಏನು ಎಕ್ಸ್ಟ್ರಾ ಸ್ಯಾಲ್ರಿ ಕೊಟ್ಟಿಲ್ಲ. ಎಂದಿನಂತೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಬರ್ತಾ ಇತ್ತು ಅಷ್ಟೇ ಬರ್ತಾ ಇತ್ತು. ಆದರೆ ಯಾವಾಗ ಓನರ್ಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂತಹದ್ದು ಗೊತ್ತಾಗಿ, ಇಟ್ ಈಸ್ ದ ಟೈಮ್ ದಟ್ ವಿ ಶುಡ್ ರೆಕಗ್ನೈಸ್ ದಟ್ ಎಂಪ್ಲಾಯಿ ಆ್ಯಂಡ್ ಎ ರಿವಾರ್ಡ್ ಈಸ್ ಟು ಬಿ ಗಿವನ್ ಟು ದಟ್ ಎಂಪ್ಲಾಯಿ ಅಂತ ಒಂದು ತೀರ್ಮಾನ ಮಾಡಿದಾಗ, ಒಮ್ಮೆಲೆ ಆ ವ್ಯಕ್ತಿಗೆ ಅಷ್ಟೂ ತಿಂಗಳುಗಳಲ್ಲಿ
ಅವನು ಹಾಕಿದ ಶ್ರಮವನ್ನು ಗುರುತಿಸಿದಂತಹ ಆ ಓನರು ಒಟ್ಟಿಗೆ ಅವನಿಗೆ ಒಂದು ರಿವಾರ್ಡ್ ಮಾಡ್ತಾನೆ, ಒಂದು ಫಿನಾನ್ಷಿಯಲ್ ಸಪೋರ್ಟ್, ಬೋನಸ್ ಅಂತನೋ ಏನೋ ಒಂದು ರೀತಿಯಲ್ಲಿ ಕೊಟ್ಟಿರ್ತಾನೆ. ಆದರೆ ಮತ್ತೊಬ್ಬ ವ್ಯಕ್ತಿ ಅವನೇನು ಕೆಲಸ ಮಾಡಬೇಕೋ ಅದನ್ನ ಪ್ರಾಮಾಣಿಕವಾಗಿ ಮಾಡಿರ್ತಾನೆ, ಅವನ ಸಂಬಳ ಅವನಿಗೆ ಬಂದಿರುತ್ತೆ. ಆದರೆ ಎಷ್ಟೋ ತಿಂಗಳಾದ ಮೇಲೆ ಈ ವ್ಯಕ್ತಿಗೆ ಅಂತಂದರೆ ಹೆಚ್ಚು ಕೆಲಸ ಮಾಡಿದಂತಹ ವ್ಯಕ್ತಿಗೆ ಒಂದು ರಿವಾರ್ಡ್ ಸಿಗತ್ತೆ ಮತ್ತು ಹೆಚ್ಚಿನ ಸ್ಯಾಲ್ರಿ ಕೂಡ ಅವನಿಗೆ ಆಗತ್ತೆ. ಸೊ ಇದೇನು ಅಂತಂದರೆ ಹಾಕಿದಂತಹ ಶ್ರಮಕ್ಕೆ ಅಥವಾ ಆ ಒಂದು ಕರ್ಮಕ್ಕೆ ಫಲ ಈಸ್ ಗ್ಯಾರಂಟಿ. ಆದರೆ ಆ ಫಲ ಯಾವಾಗ ಬರಬೇಕು ಅನ್ನುವಂತಹದನ್ನು ಡಿಸೈಡ್ ಮಾಡಿದ್ಯಾರು? ಆ ಬಿಸ್ನೆಸ್ನ ಓನರು. ಯಾವಾಗ ಡಿಸೈಡ್ ಮಾಡ್ದ? ಅವನು ಪ್ರತಿನಿತ್ಯ 2 hours ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದಲ್ಲ, ಪ್ರತಿನಿತ್ಯ ಏನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಅವಕಾಶದಲ್ಲಿ ಇವನು ಹಾಕಿದಂತಹ ಆ ಎಲ್ಲ ಶ್ರಮ, ಅವನು ಮಾಡಿದಂತಹ ಉತ್ತಮವಾದ ಕರ್ಮಗಳೆಲ್ಲವೂ ಕೂಡ ಒಂದು ದಿನ ಆ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಕಾರಣ ಆಯಿತು. ಸೊ ರಿಸಲ್ಟ್ ಅನ್ನುವಂತಹದ್ದು ಬಂದೇ ಬರುತ್ತೆ. ಆದರೆ ಅದು ಯಾವಾಗ ಬರುತ್ತೆ, ಯಾವಾಗ ಅದರ ಫಲವನ್ನು ಅವನು ಅನುಭವಿಸಬೇಕು ಅನ್ನುವಂತಹದ್ದು ಒಂದು ಸೂಕ್ತ ಸಮಯ ಬೇಕು. ಅದನ್ನು ರೆಕಗ್ನೈಸ್ ಮಾಡೋದಕ್ಕೆ ಆ ಓನರ್ಗೆ ಗೊತ್ತಾಗಬೇಕು. ಓನರ್ ಶುಡ್ ಫೀಲ್ ದ ಇಂಪ್ರೂವ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್. ಇದೆಲ್ಲ ನಡಿಬೇಕು. ಇದೆಲ್ಲ ಆಗೋದಕ್ಕೆ ಅನೇಕ ಸಮಯ ಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಅನೇಕ ತಿಂಗಳುಗಳೇ ಇದಕ್ಕೆ ಸಮಯ ಹಿಡಿದಿದೆ. ಅನೇಕ ತಿಂಗಳುಗಳ ಕಾಲ ಪ್ರತಿನಿತ್ಯ ರಾತ್ರಿ 8 ಗಂಟೆವರೆಗೂ ಒಬ್ಬ ಕೆಲಸ ಮಾಡಿದ್ದಾನೆ. ಸೊ ಇದು ಹೇಗೆ ಅಂತಂದರೆ, ಪ್ರತಿನಿತ್ಯ ಇವನು 2 hours ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದಿದ್ದು ಒಂದು ರೀತಿಯಲ್ಲಿ ಆ ಎಂಪ್ಲಾಯರ್ನ ಮನಸ್ಸಿನಲ್ಲಿ ಒಂದು ಇಂಪ್ರೆಷನ್ಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಪ್ರತಿನಿತ್ಯ ಈ ದಿನ 2 hours ವರ್ಕ್ ಮಾಡಿದ್ದಾನೆ ಎಕ್ಸ್ಟ್ರಾ, ನೆನ್ನೆ ಮಾಡ್ದ, ಮೊನ್ನೆ ಮಾಡ್ದ, ಹೀಗೆ ಮಾಡ್ತಾನೇ ಇದ್ದಾನೆ ಎನ್ನುವಂತಹದ್ದು ಅವನಿಗೆ ನಿಧಾನವಾಗಿ ಪ್ರತಿದಿನ ಅವನ ಮನಸ್ಸಿನಲ್ಲಿ ಇವನು 2 hours ಎಕ್ಸ್ಟ್ರಾ ಕೆಲಸ ಮಾಡಿದ್ದಾನೆ ಎನ್ನುವಂತಹ ಒಂದು ಇಂಪ್ರೆಷನ್ಸ್ ಅವನ ಮನಸ್ಸಿನಲ್ಲಿ ಕ್ರಿಯೇಟ್ ಆಗ್ತಾ ಹೋಗಿರುತ್ತೆ. ಅದು ಒಂದು ಸೂಕ್ತ ಸಮಯದಲ್ಲಿ ಫಲವಾಗಿ ಬದಲಾಗಿ ಆ ವ್ಯಕ್ತಿಗೆ ಏನು ಸಂದಾಯವಾಗಬೇಕಾಗಿತ್ತು ಅದು ಅವನಿಗೆ ಪೂರ್ಣ ಮಟ್ಟದಲ್ಲಿ ಸಿಗುತ್ತೆ. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ನಮಗೆ ಫಲ ಈಗಲೇಬೇಕು ಅಂತ ನಮ್ಮ ಹಠ. ಬಟ್ ನಾವು ಉತ್ತಮವಾದ ಕರ್ಮಗಳನ್ನು ಮಾಡಿರ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ನಾನು ಈಗ ಮಾಡಿದ್ದೀನಿ, ಆದರೂ ಕೂಡ ನನಗೆ ಫಲ ಸಿಕ್ಕಿಲ್ಲ ಅಂತ ಹೇಳಿ ತಾಳ್ಮೆಯನ್ನು ಕಳ್ಕೊಂಡು ಭಗವಂತ ಏನು ಕಣ್ಮುಚ್ಕೊಂಡು ಕೂತಿದ್ದಾನ, ಅವನು ಇದನ್ನು ನೋಡ್ತಾ ಇಲ್ಲ, ಇಲ್ಲಿಯವರೆಗೆ ಅವನು ನನ್ನನ್ನು ಗುರುತಿಸಿಲ್ಲ, ಹೀಗೆ ನಾವು ಭಗವಂತನ ಮೇಲೆ ಆರೋಪವನ್ನು ಮಾಡ್ತೀವಿ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಭಗವಂತ ಇದು ಯಾವುದನ್ನು ಅವನು ಪರಿಗಣಿಸೋದಿಲ್ಲ. ನಾನು ಬೈತಾ ಇದ್ದೀನ, ಬಿಡ್ತಾ ಇದ್ದೀನ, ನಥಿಂಗ್. ಸೊ ಇಲ್ಲಿ ಆ ಒಬ್ಬ ಎಂಪ್ಲಾಯರ್ ಹೇಗೆ ಪ್ರತಿನಿತ್ಯ 2 hours ಎಕ್ಸ್ಟ್ರಾ ಕೆಲಸ ಮಾಡಿ ಆ ಒಂದು ಇಂಪ್ರೆಷನ್ಸ್ ಅನ್ನುವಂತಹದ್ದನ್ನು ಆ ಓನರ್ನ ಮನಸ್ಸಿನಲ್ಲಿ ಬಿತ್ತಿದ, ಆ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕವಾದ ಶ್ರದ್ಧೆಯ ಆ ಕರ್ಮಗಳು ಭಗವಂತನ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯ ಇಂಪ್ರೆಷನ್ಸ್ ಕ್ರಿಯೇಟ್ ಆಗುವಂತೆ ಆಗಿರುತ್ತೆ. ಸೊ ಹೀಗೆ ಎವ್ರಿ ಜೀವ, ಎ ಸಾಧಕ ಆರ್ ಎ ಡಿವೋಟಿ, he creates an impressions on the God's mind. ಪ್ರತಿನಿತ್ಯ ಅವನು ಮಾಡ್ತಾ ಇರುವಂತಹ ಆ ಒಂದು ಉತ್ತಮವಾದ ಸತ್ಕರ್ಮಗಳು ಭಗವಂತನ ಮನಸ್ಸಿನಲ್ಲಿ ಒಂದು ರೀತಿಯ ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡಿರುತ್ತೆ. ಅದೆಲ್ಲ ಭಗವಂತನಿಗೆ ಗೊತ್ತಿರುತ್ತೆ. ಸೊ ಆಗ ಭಗವಂತ ಏನು ಮಾಡ್ತಾರೆ, ಒಂದು ಸೂಕ್ತ ಸಂದರ್ಭವನ್ನು ಕಾಯ್ತಾ ಇರ್ತಾನೆ. ಯಾಕೆಂತಂದರೆ ಆ ಫಲ ಅನ್ನುವಂತಹದ್ದು ಆ ಕರ್ತೃವಿಗೆ, ಆ ಡಿವೋಟಿಗೆ ಕೊಟ್ಟಾಗ ಅದು ಅವನ ಉಪಯೋಗಕ್ಕೆ ಬರಬೇಕು. ನನಗೆ ಫಲ ಸಿಕ್ಕಿದೆ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಬೇಕು, ಅದು ಅವನ ಉಪಯೋಗಕ್ಕೆ ಬರಬೇಕು, ಅದನ್ನು ಅವನು ಅನುಭವಿಸಬೇಕು. ಸೊ ಇದೆಲ್ಲ ಆಗಬೇಕಾದ್ರೆ ಅವನಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳು, ಯೋಗ್ಯತೆಗಳು ಅವೆಲ್ಲ ಬರಬೇಕು.
ಸೊ ಅವೆಲ್ಲ ಯಾವ ಒಂದು ಸಮಯದಲ್ಲಿ ಇವೆಲ್ಲ ಆ ರೀತಿ ಆಗತ್ತೆ, ಒಂದು ಯೋಗ್ಯವಾದ ಸಮಯ, ಸಂದರ್ಭ ಹಾಗೂ ಅದನ್ನು ಅನುಭವಿಸುವಂತಹ ಒಂದು ಯೋಗ ಕೂಡ ಆ ಡಿವೋಟಿಗೆ ಬಂದಿರಬೇಕು. ಸೊ ಇವೆಲ್ಲವನ್ನ ಪರಿಗಣಿಸಿ ಭಗವಂತ ಯಾವ ಸಂದರ್ಭದಲ್ಲಿ ಅವನಿಗೆ ಫಲವನ್ನು ಕೊಡಬೇಕೋ ಆಗ ಕೊಡ್ತಾನೆ, ಒಟ್ಟಿಗೆ ಕೊಡ್ತಾನೆ. ಇಲ್ಲಿಯವರೆಗೆ ಕಾದಿದ್ಯಲ್ಲಪ್ಪ, ನಾವು ಯು ಎಂಜಾಯ್ ಅಂತ ಹೇಳಿ 1ಕ್ಕೆ 10ರಷ್ಟು 100ರಷ್ಟು ಭಗವಂತ ಕೊಡ್ತಾನೆ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಒಂದು ಮೆಸೇಜ್ ಏನು ಅಂತಂದರೆ, ನಮಗೆ ಒಂದು ನಂಬಿಕೆ ಮತ್ತು ಶ್ರದ್ಧೆ ಇರಬೇಕು. ಯಾಕೆಂತಂದರೆ ಅಕಾರ್ಡಿಂಗ್ ಟು ದಿ ಕರ್ಮ ಥಿಯರಿ, ಎವ್ರಿ ಕರ್ಮ ವೆನ್ ಇಟ್ ಈಸ್ ಡನ್, ದ ಫ್ರೂಟ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಕರ್ಮ ಈಸ್ ಗ್ಯಾರಂಟೀಡ್. ಅದರ್ವೈಸ್ ಇಟ್ ಈಸ್ ನಾಟ್ ಎ ಕರ್ಮ. ಒಂದು ಕರ್ಮ ಅಂತ ಹೇಳಿದಾಗ ಅಲ್ಲಿ ಒಂದು ಫಲ ಅನ್ನುವ ರೀತಿಯಲ್ಲಿ ಆ ಕರ್ಮ ಜರುಗಲೇಬೇಕು. ಫಲ ಆ ಕರ್ಮಕ್ಕೆ ಅಟ್ಯಾಚ್ ಆಗುವಂತೆ ಅದು ಆಗಿರುತ್ತೆ. ಆ ರೀತಿ ಆಗಿರೋದ್ರಿಂದಲೇ ಅದನ್ನು ಕರ್ಮ ಅಂತ ಕರೆದಿರೋದು. ಜೊತೆಗೆ ದೆರ್ ಈಸ್ ಎನ್ ಎಕ್ಸ್ಪೆಕ್ಟೇಷನ್ ಇನ್ ದಿ ಮೈಂಡ್ ಆಫ್ ದಿ ಡಿವೋಟಿ ದಟ್ ಐ ಆಮ್ ಡೂಯಿಂಗ್ ದಿಸ್. ಅಲ್ಲಿ ಕರ್ತೃತ್ವ ಭಾವ, ನಾನು ಇಂತಹ ಕರ್ಮವನ್ನು ಮಾಡ್ತಾ ಇದ್ದೀನಿ, ಸೊ ನನಗೆ ಇಂತಹದ್ದು ಬೇಕು. ಸೊ ದೆರ್ ಈಸ್ ಎನ್ ಎಕ್ಸ್ಪೆಕ್ಟೇಷನ್ ಅಂಡ್ ಅಟ್ ದ ಸೇಮ್ ಟೈಮ್ ದೆರ್ ಈಸ್ ಎ ಕರ್ತೃತ್ವ ಭಾವ. ಅವೆಲ್ಲ ಅಲ್ಲಿ ಸೇರಿಕೊಂಡಿರುತ್ತೆ. ಸೊ ಇವೆಲ್ಲ ಸೇರಿಕೊಂಡಿರೋದ್ರಿಂದ ಅದು ಶುದ್ಧ ಕರ್ಮವೇ ಆಗಿರುತ್ತೆ. ಯಾವಾಗ ಒಂದು ಕಾರ್ಯ ಶುದ್ಧ ಕರ್ಮವಾಗಿ ಆಗಿರುತ್ತೆ, ಆಗ ಅದರದೇ ಆದಂತಹ ಅದಕ್ಕೆ ಯೋಗ್ಯವಾದಂತಹ ಒಂದು ಫಲ ಈಸ್ ಗ್ಯಾರಂಟಿ. ಬಟ್ ಆ ಫಲ ಯಾವಾಗ ಬರುತ್ತೆ ಅಂತಂದರೆ, ಆ ಫಲವನ್ನು ಅನುಭವಿಸುವಂತಹ ಒಂದು ಯೋಗ್ಯವಾದ ಸಮಯ ಹಾಗೂ ಯೋಗ್ಯತೆ ಆ ಡಿವೋಟಿ ಅಥವಾ ಸಾಧಕ ಅಥವಾ ಕರ್ತೃ ಅವನ ಪಾಲಿಗೆ ಅದೆಲ್ಲ ಆಗಿರಬೇಕು. ದೆನ್ ದಿ ಫಲ ಕಮ್ಸ್ ಟು ಹಿಮ್. ಸೊ ಹೀಗೆ ಇದು ನಿಧಾನ ಆಗಬಹುದು. ಬಟ್ ಆ ಒಬ್ಬ ಡಿವೋಟಿ ತಾನು ಮಾಡ್ತಾ ಇದ್ದಂತಹ ಆ ಕರ್ಮ, ಅದರ ಪ್ರತಿಯೊಂದು ಇಂಪ್ರೆಷನ್ಸ್ಗಳು ಕೂಡ ಭಗವಂತನ ಮನಸ್ಸಿನಲ್ಲಿ ಗಾಢವಾಗಿ ಮೂಡಿರುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಸೊ ಭಗವಂತ ಹಿ ಈಸ್ ವೇಟಿಂಗ್ ಫಾರ್ ಎ ಸೂಕ್ತ ಸಮಯ. ದಟ್ಸ್ ಆಲ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ನಮ್ಮಲ್ಲಿ ದೆರ್ ಈಸ್ ಭಗವಂತ, ಹಿ ಈಸ್ ಸೀಯಿಂಗ್ ಇಟ್ ಅಂಡ್ ಹಿ ನೋಸ್. ಸೊ ಅವನು ಫಲವನ್ನು ಕೊಟ್ಟೇ ಕೊಡ್ತಾನೆ. ಆ ಒಂದು ದೃಢ ವಿಶ್ವಾಸ ನಮ್ಮಲ್ಲಿರಬೇಕು, ನಮ್ಮಲ್ಲಿ ತಾಳ್ಮೆ ಇರಬೇಕು, ನಮ್ಮಲ್ಲಿ ವಿಶ್ವಾಸ ಇರಬೇಕು. ಭಗವಂತ ಅಂತಂದಾಗ ಹಿ ಈಸ್ ಅ ಫಲದಾಯಕ, ನೋ ಡೌಟ್ ಅಬೌಟ್ ಇಟ್ ಅನ್ನುವಂತಹ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕು. ಸೊ ನಮಗೆ ಬೇಕಾಗಿರುವಂತಹದ್ದು ಭಗವಂತನ ವಿಚಾರದಲ್ಲಿ ಶ್ರದ್ಧೆ ಮತ್ತು ಭಕ್ತಿ. ಈಗ ಫಾರ್ ಎಕ್ಸಾಂಪಲ್, ನಾವು ದುಡ್ಡು ಅಂತ ಹೇಳ್ತೀವಿ, ಹಣ ಅಂತ ಹೇಳ್ತೀವಿ. ಆ ಹಣ ಅಂತಂದ್ರೆ ಏನು? ಆ್ಯಕ್ಚುಯಲ್ ಆಗಿ ಇಟ್ಸ್ ಎ ಪೀಸ್ ಆಫ್ ಪೇಪರ್. ಅಲ್ಲಿ ಏನೋ ಒಂದು ಡಿಸೈನು, ಒಂದು ಅವೆಲ್ಲ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಮತ್ತು ಅಲ್ಲಿ ಒಂದು ಅದರ ಮೊತ್ತವನ್ನು ಕೂಡ ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ. 100 ರೂಪೀಸು, 10 ರೂಪೀಸು, 500 ರೂಪೀಸು ಅಂತ ಹೇಳಿ. ಆ್ಯಕ್ಚುಲಿ ಇಟ್ಸ್ ಎ ಪೀಸ್ ಆಫ್ ಪೇಪರ್. ಏನೋ ಒಂದು ಡಿಸೈನ್ ಮಾಡಿ ಅಲ್ಲಿ ಈ ಒಂದು ಹಣದ ವ್ಯಾಲ್ಯೂ ಇಷ್ಟು ಅಂತ ಹೇಳಿ ಅದನ್ನು ಅಲ್ಲಿ ನಮೂದಿಸಿ ಅಲ್ಲಿ ಮಾಡಿರ್ತಾರೆ. ಅದರ್ವೈಸ್ ಇಟ್ ಈಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್. ವೆನ್ ದಟ್ ಪೀಸ್ ಆಫ್ ಪೇಪರ್ ಅದನ್ನು ನೋಟ್ ಅಂತ ಹೇಳಿ ದಿ ಗವರ್ನಮೆಂಟ್ ಹ್ಯಾಸ್ ಅಪ್ರೂವ್ಡ್ ಇಟ್. ಒಂದು ಗವರ್ನಮೆಂಟು ಅದನ್ನು ನೋಟ್ ಅಂತ ಪುರಸ್ಕರಿಸಿ ಅದನ್ನು ರೆಕಗ್ನೈಸ್ ಮಾಡಿರೋದ್ರಿಂದ ವಿ ವ್ಯಾಲ್ಯೂ ಫಾರ್ ದಟ್. ಅದರ್ವೈಸ್ ಇಟ್ ಈಸ್ ಜಸ್ಟ್ ಎ ಪೇಪರ್. ನಾವು ಯಾರೋ ಒಬ್ರು ಆ ರೀತಿ ಒಂದು ಪೇಪರ್ ಮೇಲೆ ನಾನು ಬರ್ಕೊಡ್ತೀನಿ ಅಂತ ಹೇಳಿ ಅವರು 500 ಅಂತ ಬರೆದ್ರೆ, ವಿ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಆಸ್ 500 ರೂಪೀಸ್, ಬಿಕಾಸ್ ಇಟ್ ಈಸ್ ನಾಟ್ ಆಥರೈಸ್ಡ್ ಬೈ ದಿ ಗವರ್ನಮೆಂಟ್. ಸರ್ಕಾರ ಇದು ನೋಟು 500 ರೂಪಾಯಿ ನೋಟು ಅಂತ ಹೇಳಿ ಅದನ್ನು ಅಂಗೀಕರಿಸಬೇಕು. ಆಗ ಅದನ್ನು ನಾವು ನಂಬ್ತೀವಿ. ಆ ರೀತಿಯಲ್ಲಿ ನಾವು ಹೇಗೆ ಸರ್ಕಾರವನ್ನು ನಂಬ್ತೀವಿ,
ಸರ್ಕಾರ ಇದನ್ನು ಅಂಗೀಕರಿಸಿದೆ ಅಂತ ಹೇಳಿ ಆ ಪೀಸ್ ಆಫ್ ಪೇಪರ್ನ ನಾವು ನಂಬ್ತೀವಿ. ಗೌರ್ಮೆಂಟಿಂದ ಮುದ್ರಿತವಾಗಿರುವಂತಹದ್ದು ಇದು. ಸೊ ಇಟ್ ಈಸ್ ಹಣ. ಬೇರೆ ಯಾರೋ ಪ್ರಿಂಟ್ ಮಾಡಿದ್ರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ, ಬೇರೆ ಯಾರೋ ಬರ್ಕೊಟ್ರೆ ಒಪ್ಕೊಳ್ಳೋದಿಲ್ಲ. ನಾವು ಸರ್ಕಾರವನ್ನು ನಂಬ್ತೀವಿ. ಸಿಮಿಲರ್ಲಿ ವಿ ಶುಡ್ ಹ್ಯಾವ್ ಫೇತ್ ಇನ್ ಭಗವಾನ್. ಭಗವಂತನಲ್ಲಿ ನಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಸೊ ಈ ರೀತಿಯಲ್ಲಿ ವಿ ಶುಡ್ ಹ್ಯಾವ್ ಫೇತ್ ಇನ್ ಗಾಡ್. ನಮ್ಮ ಕರ್ಮವನ್ನು ಅವನು ಗಮನಿಸ್ತಾ ಇದ್ದಾನೆ, ಅದರಲ್ಲಿ ಅನುಮಾನನೇ ಇಲ್ಲ. ಸೊ ವಾಟ್ ಈಸ್ ರಿಕ್ವೈರ್ಡ್ ಅಂತಂದರೆ ತಾಳ್ಮೆ, ಶ್ರದ್ಧೆ ಮತ್ತು ಭಕ್ತಿ. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಈಗ ದಕ್ಷನ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಂಡು, ದಕ್ಷ ಪ್ರಜಾಪತಿ ಅವನು ಮಾಡಿದಂತಹ ಒಂದು ಯಜ್ಞ, ಯಾಕೆಂತಂದರೆ ಒಂದು ಕರ್ಮವನ್ನು ಮಾಡಿದಾಗ ಅಲ್ಲಿ ಫಲ ಅನ್ನುವಂತಹದ್ದು ನಿಶ್ಚಿತ. ಅದರಲ್ಲೂ ಕೂಡ ಒಂದು ಒಳ್ಳೆಯ ಕರ್ಮ ಅಂತ ಹೇಳಿದಾಗ ಅದಕ್ಕೆ ಒಂದು ಒಳ್ಳೆಯ ಫಲ ಇದ್ದೇ ಇರುತ್ತೆ. ಆ ಒಳ್ಳೆಯ ಫಲವನ್ನು ಕೊಡೋನು ಯಾರು? ಭಗವಂತ, ದಿ ಲಾರ್ಡ್ ಶಿವ. ಸೊ ಒಂದು ಉತ್ತಮವಾದ ಕರ್ಮ ಅಂತ ಹೇಳಿದಾಗ ಆ ಉತ್ತಮವಾದ ಕರ್ಮಕ್ಕೆ ಫಲವನ್ನು ಕೊಡುವವನು ಫಲದಾತ. ಹಿ ಇಸ್ ಕಾಲ್ಡ್ ದಿ ಲಾರ್ಡ್ ಈಶ್ವರ. ಆದರೆ ಇಲ್ಲಿ ದಕ್ಷ ಪ್ರಜಾಪತಿಯ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಂಡು ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ದಕ್ಷ ಈಸ್ ಎ ಪ್ರಜಾಪತಿ. ಅವನು ಯಜ್ಞದಂತಹ ಒಂದು ಕರ್ಮವನ್ನು ಮಾಡಿದ್ದಾನೆ. ಯಜ್ಞ ಅಂತ ಹೇಳಿದಾಗ ಇಟ್ ಈಸ್ ಎ ಕರ್ಮದ ಆಚರಣೆ. ಅದು ಕರ್ಮದ ಆಚರಣೆನೇ ಆಗಿರೋದ್ರಿಂದ ಆ ಯಜ್ಞ ಅಂತ ಹೇಳಿದ್ಮೇಲೆ ಆ ಯಜ್ಞಕ್ಕೆ ಫಲ ಇರಲೇಬೇಕು. ಮತ್ತು ಆ ಫಲವನ್ನು ಕೊಡಬೇಕಾಗಿದ್ಯಾರು? ಈಶ್ವರ, ಶಿವ. ನೀನು ಫಲವನ್ನು ಕೊಡಬೇಕಾಗಿತ್ತು, ಆದರೆ ನೀನು ಮಾಡಿದ್ದೇನು? ದಕ್ಷ ಯಜ್ಞವನ್ನು ಮಾಡಿದ, ಫಲವನ್ನು ಕೊಡಬೇಕಾದಂತಹ ನೀನು ಯು ಹ್ಯಾವ್ ಡಿಸ್ಟ್ರಾಯ್ಡ್ ದಿ ಎಂಟೈರ್ ಯಜ್ಞ. ಯಾಕೆ ಈ ರೀತಿ ಆಯಿತು? ಸೊ ಇಲ್ಲಿ ಯಾವಾಗ ಯಜ್ಞ ಅಂತ ಹೇಳ್ತೀವಿ, ಆ ಯಜ್ಞ ಅಂತ ಹೇಳಿದಾಗ ಅಲ್ಲಿ ಒಂದು ಉದ್ದೇಶ ಇರಬೇಕು, ಒಂದು ಪವಿತ್ರವಾದ ಉದ್ದೇಶ ಯಜ್ಞದ ಹಿಂದೆ ಇರಬೇಕು. ವೈ ದಿಸ್ ಯಜ್ಞ ಇಸ್ ಬೀಯಿಂಗ್ ಡನ್. ಸೊ ಅಲ್ಲಿ ಉದ್ದೇಶ ಅನ್ನುವಂತಹದ್ದು ಒಳ್ಳೆಯದಾಗಿರಬೇಕು. ಒಂದು ಯಜ್ಞವನ್ನು ಮಾಡ್ತೀನಿ, ಅದರ ಉದ್ದೇಶನೇ ಕೆಡಕು ಅಂತ ಹೇಳಿದಾಗ ಡೆಫಿನೆಟ್ ಆಗಿ ಆ ಯಜ್ಞದ ಯಜಮಾನ ಅವನಿಗೆ ನಾಶ ಅನ್ನುವಂತಹದ್ದು ಗ್ಯಾರಂಟಿ. ಈ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಂಡು ಅವನು ಪರಮಾತ್ಮ ಶಿವನನ್ನು ಕೇಳ್ತಾ ಇದ್ದಾನೆ, ನೀನು ಒಂದು ಒಳ್ಳೆಯ ಫಲವನ್ನು ಕೊಡ್ಬೋದಾಗಿತ್ತು, ಆದರೆ ಯಕ್ಷ ಮಾಡಿದಂತಹ ಈ ಯಜ್ಞ, ದಕ್ಷ ಪ್ರಜಾಪತಿ ಮಾಡಿದಂತಹ ಈ ಒಂದು ಯಜ್ಞ, ಅದರ ಹಿಂದಿನ ಉದ್ದೇಶ ಪವಿತ್ರವಾಗಿರಲಿಲ್ಲ. ಈ ಕಾರಣದಿಂದ ಅದು ನಾಶವನ್ನು ಹೋಗಿ ಮುಟ್ಟಿತು ಅಂತ ಹೇಳ್ತಾ ಇದ್ದಾನೆ. ಆ ಒಂದು ಪ್ರಸಂಗವನ್ನು ಇಲ್ಲಿ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಕ್ರಿಯಾ ದಕ್ಷೋ ದಕ್ಷಃ ಕ್ರತುಪತಿರದಿಶಸ್ತನುಭೃತಾಂ ಋಷೀಣಾಮಾರ್ತ್ವಿಜ್ಯಂ ಶರಣದ ಸದಸ್ಯಾಸುರಗಣಾಃ ಕ್ರತುಭ್ರಂಶಸ್ತ್ವತ್ತಃ ಕ್ರತುಫಲಂ ವಿಧಾನವ್ಯಸನಿನೋ ಧ್ರುವಂ ಕರ್ತು ಶ್ರದ್ಧಾ ವಿದುರಮಭಿಚಾರಾಯ ಹೀಮಕಾಃ. ಶರಣದ ದ ಅಂತಂದ್ರೆ ಕೊಡುವವನು. ನಾವು ಫಲದಾತ ಅಥವಾ ಫಲದಾಯಕ ಅಂತ ಹೇಳಿದಾಗ ಅಲ್ಲಿ ವಿ ಕ್ಯಾನ್ ಸಿ ದಿಸ್ ಲೆಟರ್, ಅಕ್ಷರ ಧ. ಸೊ ಧ ಅಂತಂದ್ರೆ ಕೊಡವನು. ಸೊ ಯಾರಿಗೆ ಕೊಡವನು? ಶರಣ. ಯಾರು ನಿನ್ನ ಆಶ್ರಯವನ್ನು ಬೇಡಿ ಬಂದಿರ್ತಾನೆ ಅಂತಹವನಿಗೆ ನೀನು ಅವನಿಗೆ ಬೇಕಾಗಿರುವಂತಹ ಫಲವನ್ನು ಕೊಡ್ತೀಯ. ಸೊ ಯಾರೇ ಶರಣದ, ಫಲದಾತ. ಇಲ್ಲಿ ವ್ಯಸನಿನೋ, ಪರಮಾತ್ಮ ಶಿವನನ್ನ ವ್ಯಸನಿ ಅಂತ ಕರೆದಿದ್ದಾನೆ ದಕ್ಷ. ಮತ್ತು ದಕ್ಷ ಒಂದು ಯಜ್ಞವನ್ನು ಮಾಡಿದ್ದಾನೆ. ಅವನು ಮಾಡಿದಂತಹ ಆ ಒಂದು ಯಜ್ಞಕ್ಕೆ
ಸಾಕ್ಷಾತ್ ಶಿವ ಆಸ್ ಎ ಫಲದಾತ ಫಲವನ್ನು ಕೊಡಬೇಕಾಗಿತ್ತು. ಆದರೆ ಎಂಟೈರ್ ಆ ಒಂದು ಯಜ್ಞಶಾಲೆ ಇನ್ಕ್ಲೂಡಿಂಗ್ ದಿ ಯಜ್ಞ ನಾಶವಾಗುವ ಹಾಗೆ ಆಗತ್ತೆ. ಸೊ ಇಲ್ಲಿ ಏನು ಅಂತಂದ್ರೆ ಕ್ರತುಭ್ರಂಶ ಅಂತಂದ್ರೆ ನೀನು ಮಾಡ್ತಾ ಇರುವಂತಹ ಈ ಒಂದು ಯಜ್ಞ ದಟ್ ಈಸ್ ವಿಭ್ರಂಶ, ಅದು ಉತ್ತಮವಾಗಿರಲಿಲ್ಲ, ಅದು ನಾಶದ ಗತಿಯನ್ನು ಹೊಂದಿತ್ತು, ಅಲ್ಲಿ ಉದ್ದೇಶ ಉತ್ತಮವಾಗಿರಲಿಲ್ಲ. ಈ ಕಾರಣದಿಂದ ಕ್ರತುಪತಿ ಯಜ್ಞದ ಯಜಮಾನ, ಆರ್ತ್ವಿಜ್ಯಂ ಋತ್ವಿಕರು ಅಂದರೆ ಯಜ್ಞವನ್ನು ನಡೆಸ್ಕೊಡ್ತಾ ಇರುವಂತಹವರು, ಅಲ್ಲಿ ಅನೇಕ ಬ್ರಾಹ್ಮಣರು ಬಂದಿರ್ತಾರೆ, ಪುರೋಹಿತರು ಬಂದಿರ್ತಾರೆ, ಋಷೀಣಾಂ ಅನೇಕ ಋಷಿ ಮುನಿಗಳಿರ್ತಾರೆ, ಅನೇಕ ದೇವತೆಗಳೆಲ್ಲ ಇರ್ತಾರೆ, ಅವರೆಲ್ಲ ಇರ್ತಾರೆ ಆ ಯಜ್ಞದಲ್ಲಿ. ಅಂತಹವರ ಸಮ್ಮುಖದಲ್ಲಿ ನಡೆದಂತಹ ಈ ಯಜ್ಞ ಒಂದು ವಿನಾಶದ ಹಾದಿಯನ್ನು ಹಿಡಿತು. ಸೊ ಈ ಒಂದು ಪ್ರಸಂಗವನ್ನು ಅವನು ನೆನಪು ಮಾಡ್ಕೋತಾ ಇದ್ದಾನೆ. ಸೊ ಈ ಒಂದು ಶ್ಲೋಕ ಅಥವಾ ಸ್ತೋತ್ರದ ಸಮರಿ ಏನು ಅಂತಂದ್ರೆ, ಶರಣದ ಅಂತಂದ್ರೆ ಓ ಆಶ್ರಯದಾತ, ಆಶ್ರಯದಾತನೇ ಪರಮೇಶ್ವರ, ದಕ್ಷ ಮಾಡ್ತಿದ್ದಂತಹ ಆ ಯಜ್ಞದಲ್ಲಿ ಬ್ರಹ್ಮಾದಿಯಾಗಿ ಅನೇಕ ದೇವತೆಗಳು ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಅನೇಕ ಬ್ರಾಹ್ಮಣರು, ಪುರೋಹಿತರು, ಇನ್ಕ್ಲೂಡಿಂಗ್ ದಿ ಯಜ್ಞದ ಯಜಮಾನ ದಟ್ ಈಸ್ ದಕ್ಷ, ಮತ್ತು ಅನೇಕ ಋಷಿ ಮುನಿಗಳೆಲ್ಲ ಅಲ್ಲಿರ್ತಾರೆ. ಇವರೆಲ್ಲರ ಸಮ್ಮುಖದಲ್ಲಿ ದಿ ಲಾರ್ಡ್ ಶಿವ, ಹೇ ಪರಮಾತ್ಮ, ಯು ಹ್ಯಾವ್ ಡೆಸ್ಟ್ರಾಯ್ಡ್ ಎವ್ರಿಥಿಂಗ್. ಆಕ್ಚುಲ್ ಆಗಿ ಶಿವ ಅಂತಂದ್ರೆ ಹಿ ಈಸ್ ಫಲದಾಯಕ, ಹಿ ಈಸ್ ನೋನ್ ಫಾರ್ ಫಲದಾತ, ಹಿ ಈಸ್ ನೋನ್ ಫಾರ್ ಫಲದಾಯಕ. ನೀನು ಕರ್ಮಗಳಿಗೆ ಫಲವನ್ನು ಹಂಚೋವನು, ಬಟ್ ಯು ಹ್ಯಾವ್ ಡೆಸ್ಟ್ರಾಯ್ಡ್ ದಿ ಎಂಟೈರ್ ಯಜ್ಞ. ಸೊ ಇದರ ಅರ್ಥ ಏನು ಅಂತಂದ್ರೆ, ಇಂತಹ ಯಜ್ಞದ ಆಚರಣೆಯಲ್ಲಿ ದೇರ್ ವಾಸ್ ನೋ ಶ್ರದ್ಧಾ. ಆ ಒಂದು ಯಜ್ಞ ಅಪವಿತ್ರವಾಗುವಂತೆ ಅಲ್ಲಿ ಆಚರಣೆ ನಡೀತು. ಆ ಶ್ರದ್ಧೆ ಇಲ್ಲದೆ ಇದ್ದ ಕಾರಣದಿಂದ ಈ ಯಜ್ಞ ಇಂತಹ ಒಂದು ವಿನಾಶವನ್ನು ಮುಟ್ಟಿತು ಅಂತ ಹೇಳ್ತಾ ಇದ್ದಾನೆ. ಸೊ ದ ಪ್ರಸಂಗ ಈಸ್ ಲೈಕ್ ದಿಸ್. ಇಲ್ಲಿ ದಕ್ಷ ಅಂತ ಹೇಳಿದ್ರೆ ಹಿ ಈಸ್ ಎ ಪ್ರಜಾಪತಿ, ದಕ್ಷ ಪ್ರಜಾಪತಿ ಅಂತಾನೆ ಹೇಳ್ತಾರೆ. ಅಂಡ್ ದಕ್ಷ ಅಂತಂದ್ರೆ ದ ಮೀನಿಂಗ್ ಆಫ್ ದಕ್ಷ ಅಂತಂದ್ರೆ ಹಿ ಈಸ್ ವೆರಿ ಎಫಿಷಿಯಂಟ್, ಹಿ ಈಸ್ ಕೇಪಬಲ್, ಹಿ ಈಸ್ ಸಮರ್ಥ, ಅವನಲ್ಲಿ ಬಹಳ ದಕ್ಷತೆ ಇದೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಹಿ ಈಸ್ ಕೇಪಬಲ್, ಹಿ ಕ್ಯಾನ್ ಡೂ ಎನಿಥಿಂಗ್, ಅವನಲ್ಲಿ ಆ ಸಾಮರ್ಥ್ಯ ಇದೆ. ಸೊ ಇಲ್ಲಿ ದಕ್ಷ ಅಂತಂದ್ರೆ ಹಿ ಈಸ್ ಕೇಪಬಲ್, ಅವನು ತುಂಬಾ ಎಫಿಷಿಯೆಂಟು, ಕೇಪಬಲ್ಲು, ಸಮರ್ಥನಾಗಿದ್ದ ಕಾರಣದಿಂದ ಹಿ ವಾಸ್ ಅಪಾಯಿಂಟೆಡ್ ಆಸ್ ಪ್ರಜಾಪತಿ ಬೈ ಬ್ರಹ್ಮ. ಸೊ ಪ್ರಜಾಪತಿ ಅಂತಂದ್ರೆ ಅಗೈನ್ ಹಿ ಈಸ್ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಆಫ್ ದಿ ಲಾರ್ಡ್ ಬ್ರಹ್ಮ. ಬ್ರಹ್ಮ ಹಿ ಹ್ಯಾಸ್ ಕ್ರಿಯೇಟೆಡ್ ದಿ ಹ್ಯೂಜ್ ವರ್ಲ್ಡ್. ಸೃಷ್ಟಿಯ ನಂತರದಲ್ಲಿ ಆ ಜಗತ್ತು ಎಲ್ಲ ರೀತಿಯಿಂದ ಉತ್ತಮವಾಗಿ ಅದು ನಡ್ಕೊಂಡು ಹೋಗಬೇಕು. ಆ ಜಗತ್ತಿನಲ್ಲಿ ಅನೇಕಗಳು ಈ ರೀತಿ ಉತ್ತಮವಾಗಿ ನಡ್ಕೊಂಡು ಹೋಗಬೇಕು ಅಂತಂದ್ರೆ ಅದನ್ನು ನಡೆಸ್ಕೊಂಡು ಹೋಗುವಂತಹ ಒಬ್ಬ ಸೂಕ್ತವಾದ ವ್ಯಕ್ತಿ, ಒಬ್ಬ ಸಮರ್ಥ ಧೀರ ಈಸ್ ರಿಕ್ವೈರ್ಡ್. ಸೊ ದಿಸ್ ದಕ್ಷ ಈಸ್ ಅಪಾಯಿಂಟೆಡ್ ಫಾರ್ ದಟ್. So this Daksha is appointed by the Lord Brahma as Prajapati. So ಎಲ್ಲ ಪ್ರಜೆಗಳ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು he should rule. So that is why he is called Daksha. ಸೊ ಸೃಷ್ಟಿಯಲ್ಲಿ ಎಲ್ಲವನ್ನ ಮತ್ತು ಎಲ್ಲರನ್ನ ನೋಡಿಕೊಳ್ಳುವಂತಹದ್ದು, ಅವರಿಗೆ ಯಾವ ಸಮಯದಲ್ಲಿ ಏನೇನು ಬೇಕಾಗಿದೆ ಅವೆಲ್ಲವನ್ನು ಒದಗಿಸುವಂತಹದ್ದು, ಇನ್ ಟೋಟಲ್ ಯೋಗಕ್ಷೇಮ ಅಂತ ಹೇಳ್ತೀವಿ. ಸೊ ಆ ಯೋಗಕ್ಷೇಮ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಪ್ರಜಾಪತಿ, ದಟ್ ಈಸ್ ಹಿಸ್ ಡ್ಯೂಟಿ.
ಸೊ ಹೀಗೆ ಈ ದಕ್ಷ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಇದಕ್ಕೆ ಪೂರ್ವವಾಗಿ ಅನೇಕ ರೀತಿಯ ವ್ರತ ನಿಯಮ ಉಪಾಸನೆ ತಪಸ್ಸು ಹೀಗೆ ಇವೆಲ್ಲವನ್ನ ಮಾಡಿ ಇಂತಹ ಒಂದು ಪದವಿಯನ್ನು ಅವನು ಗಳಿಸಿರ್ತಾನೆ. ಸೊ ಈ ಪ್ರಜಾಪತಿ ಆಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಯಾವೆಲ್ಲ ಕರ್ಮಗಳಿದೆ ಆ ಎಲ್ಲ ಕರ್ಮದ ಆಚರಣೆಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅವೆಲ್ಲ ಸಫಲವಾಗುವಂತೆ ಆಚರಣೆ ಮಾಡಿ ಈ ಒಂದು ಪದವಿಗೆ ಅವನು ಬಂದಿದ್ದಾನೆ. ಸೊ ಈ ಒಂದು ಪದವಿಗೆ ಬರಬೇಕಾದ್ರೆ ಅವನು ಮಾಡಿದಂತಹ ಈ ಕರ್ಮಗಳು ಈಸ್ ಕಾಲ್ಡ್ ದಿ ಸತ್ಕರ್ಮ. ಸೊ ಹೀಗೆ ಇಷ್ಟೊಂದು ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡಿ ಅದರ ಫಲ ಹಿ ಈಸ್ ಬ್ಲೆಸ್ಡ್ ವಿತ್ ದಿಸ್ ಪ್ರಜಾಪತಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವನಿಗೆ ಒಬ್ಬಳು ಸತಿ ಅನ್ನುವಂತಹ ಬಹಳ ಉತ್ತಮವಾದ ಮಗಳು ಸಿಗೋ ಹಾಗೆ ಕೂಡ ಅವನಿಗೆ ಒಂದು ವರ ಸಿಕ್ಕಿರುತ್ತೆ. ಅಂದರೆ ಅವನು ಎಷ್ಟು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದ್ದ ಅಂತಂದರೆ ಅವನು ಮಾಡಿದಂತಹ ಕರ್ಮಗಳ ಕಾರಣದಿಂದ ಅವನಿಗೆ ಈ ಒಂದು ಪ್ರಜಾಪತಿ ಅನ್ನುವಂತಹ ಒಂದು ಪದವಿ ಸಿಕ್ತು. ಆ ನಂತರದಲ್ಲಿ ಕೂಡ ಹಿ ಕಂಟಿನ್ಯೂಡ್ ದೀಸ್ ಸತ್ಕರ್ಮಾಸ್. ಸೊ ಬಿಕಾಸ್ ಆಫ್ ದಟ್ ಅವನಿಗೆ ಸತಿ ಅನ್ನುವಂತಹ ಮಗಳು ಅವನಿಗೆ ಹುಟ್ಟಿರ್ತಾಳೆ. ಈ ಸತಿ ಯಾರು ಅಂತಂದ್ರೆ ಶೀ ಇಸ್ ಶಕ್ತಿ ಮಾತಾ. ಈ ಪ್ರಜಾಪತಿ ಒಂದು ತಪಸ್ಸು ಮಾಡಿರ್ತಾನೆ. ಆ ತಪಸ್ಸು ಮಾಡಿ ಅಲ್ಲಿ ಭಗವಂತನನ್ನ ಅವನು ಪ್ರಾರ್ಥನೆ ಮಾಡಿರ್ತಾನೆ, ನನಗೆ ಶಕ್ತಿ ಮಾತೆನೇ ಮಗಳಾಗಿ ಹುಟ್ಟಿ ಬರಬೇಕು. ಹೀಗೆ ಶಕ್ತಿ ಮಾತೆಯೇ ನನ್ನ ಮಗಳಾಗಿ ಹುಟ್ಟಿ ಬರಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಭಗವಂತನಲ್ಲಿ ಅವನು ಮಾಡ್ತಾನೆ. ಸೊ ಶಕ್ತಿ ಮಾತಾ ಅಂತಂದ್ರೆ ಶಿ ಈಸ್ ಎ ದೇವತಾ. ಒಬ್ಬಳು ದೇವತೆಯೇ ನನಗೆ ಮಗಳಾಗಿ ಹುಟ್ಟಿ ಬರಬೇಕು ಅನ್ನುವಂತಹ ಕೋರಿಕೆಯನ್ನ ದಿಸ್ ಪ್ರಜಾಪತಿ ಭಗವಂತನ ಮುಂದೆ ಇಟ್ಟಿರ್ತಾನೆ. ದೇವತೆಯನ್ನ ಮಗಳಾಗಿ ಪಡಿಬೇಕು ಅಂತಂದ್ರೆ ಒಬ್ಬ ತಂದೆಗೂ ಕೂಡ ಅಷ್ಟೇ ಯೋಗ್ಯತೆ ಇರಬೇಕು, ಅಷ್ಟೇ ಸಂಸ್ಕಾರಗಳಿರಬೇಕು. ಸೊ ಅದಕ್ಕೆ ಬೇಕಾದಂತಹ ಯೋಗ್ಯತೆ ಸಂಸ್ಕಾರ ಇವೆಲ್ಲವನ್ನು ಅವನು ಪಡ್ಕೋತಾನೆ. ಪಡ್ಕೊಂಡು ಹೆಸರಿಗೆ ತಕ್ಕಂತೆ ದಕ್ಷ ಅನ್ನುವ ಹೆಸರಿಗೆ ತಕ್ಕಂತೆ ಹಿ ಬಿಕೇಮ್ ವೆರಿ ಸಮರ್ಥ. ಸೊ ಇಂತಹ ಸಮರ್ಥ ಪ್ರಜಾಪತಿ ದಕ್ಷ ಭಗವಂತನನ್ನ ಪ್ರಾರ್ಥನೆ ಮಾಡಿರುವಂತಹದ್ದು ಶಕ್ತಿ ಮಾತೆ ನನಗೆ ಮಗಳಾಗಿ ಹುಟ್ಟಿ ಬರಬೇಕು. ಸೊ ಇಂತಹ ವರ ನನಗೆ ಬೇಕು ಅಂತ ಹೇಳಿ ಭಗವಂತನಲ್ಲಿ ಅವನು ಪ್ರಾರ್ಥನೆಯನ್ನು ಇಟ್ಟಾಗ ಭಗವಂತ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ನೋಡಪ್ಪ ದಕ್ಷ, ನೀನು ಇಲ್ಲಿಯವರೆಗೆ ಅನೇಕ ಅತ್ಯುತ್ತಮವಾದ ಸತ್ಕರ್ಮಗಳನ್ನು ಮಾಡಿ ಈ ಒಂದು ಪ್ರಜಾಪತಿಯ ಪದವಿಗೆ ನೀನು ಬಂದಿದೀಯಾ. ಯು ಆರ್ ಎ ದಕ್ಷ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಯು ಹ್ಯಾವ್ ವೆರಿ ಗುಡ್ ಸಂಸ್ಕಾರಸ್, ಸಾಕಷ್ಟು ಪುಣ್ಯ ಸಂಪಾದನೆ ಆಗಿದೆ. ಆದರೆ ನಿನಗೆ ಎಲ್ಲ ರೀತಿಯ ಯೋಗ್ಯತೆಗಳು ಸಂಸ್ಕಾರಗಳು ಇವೆಲ್ಲ ಇದ್ರೂ ಕೂಡ ಒಬ್ಬಳು ದೇವತೆ, ಅದರಲ್ಲೂ ಶಕ್ತಿ ಮಾತೆಯನ್ನ ನನಗೆ ಮಗಳಾಗಿ ಹುಟ್ಟಿ ಬರಬೇಕು ಅಂತ ನೀನು ಕೇಳ್ಕೊತಾ ಇರೋದು ಈಸ್ ನಾಟ್ ಗುಡ್. ಯಾಕೆ ಅಂತಂದ್ರೆ ಶಕ್ತಿ ಮಾತೆಯನ್ನ ಮಗಳಾಗಿ ಹುಟ್ಟಿ ಬರಬೇಕು ಅಂತಂದ್ರೆ ಅಟ್ ದ ಸೇಮ್ ಟೈಮ್ ಯು ಆರ್ ಆಲ್ಸೋ ಆಸ್ಕಿಂಗ್ ದಿ ಲಾರ್ಡ್ ಶಿವ ಟು ಬಿ ಎ ಮೆಂಬರ್ ಆಫ್ ಯುವರ್ ಫ್ಯಾಮಿಲಿ. ಬಿಕಾಸ್ ಶಕ್ತಿ ಮಾತೆ ದಕ್ಷನಿಗೆ ಸತಿ ಅನ್ನುವ ಹೆಸರಿನಲ್ಲಿ ಅವಳು ಮಗಳಾಗಿ ಆ ಮನೆಯಲ್ಲಿ ಹುಟ್ಟಿದಾಳೆ ಅಂತಂದ್ರೆ ಶಿವ ಅಂಡ್ ಶಕ್ತಿ ಯಾವಾಗಲೂ ಒಟ್ಟಿಗೆ ಇರಬೇಕು. ಅವರಿಬ್ಬರನ್ನ ಸಪರೇಟ್ ಮಾಡೋಕ್ಕಾಗೋದಿಲ್ಲ. ಶಿವ ಅಂಡ್ ಶಕ್ತಿ ದೇ ಆರ್ ಆಲ್ವೇಸ್ ಟುಗೆದರ್. ನೀನು ಶಕ್ತಿಯನ್ನ ಮಾತ್ರ ನೀನು ಕೇಳ್ಕೊಂಡು ಇಲ್ಲಿಗೆ ಕರ್ಕೊಂಬಂದ್ರೆ ನಿಮ್ಮ ಮನೆಗೆ, ನೀನು ಕೇಳ್ಕೊಳ್ಳದೆ ಹೋದ್ರೂ ಕೂಡ ಶಿವ ನಿನ್ನ ಮನೆಗೆ ಬರೋದು ಗ್ಯಾರಂಟಿ. ನೀನು ಶಿವನನ್ನ ಮತ್ತು ಶಕ್ತಿಯನ್ನ ಇಬ್ಬರನ್ನೂ ಕೂಡ ನೀನು ಮನೆಯಲ್ಲಿ
ನನ್ನ ಮನೆಯ ಸದಸ್ಯರು ಅನ್ನೋ ರೀತಿಯಲ್ಲಿ ನೀನು ಅವ್ರನ್ನ ಗಮನಿಸಬೇಕು ಅಂತಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪವೇ ವ್ಯತ್ಯಾಸ ಆದರೂ ಅದು ನಿನಗೆ ನಾಶವನ್ನು ತಂದುಕೊಡುತ್ತೆ. ಸೊ ಬಿ ವೆರಿ ವೆರಿ ಕೇರ್ಫುಲ್. ನೀನು ಅಂತಹ ವರವನ್ನು ಕೇಳ್ಕೊತಾ ಇದೆಯಾ, ಮತ್ತೊಮ್ಮೆ ಯೋಚನೆ ಮಾಡು. ನೀನು ಬೇರೆ ಯಾರನ್ನು ಬೇಕಾದರೂ ಮಗಳಾಗಿ ಪಡಿಬಹುದು. ನಿನಗೆ ಶಕ್ತಿ ಮಾತೆನೇ ಯಾಕೆ ಬೇಕು? ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಒಬ್ಬಳು ಉತ್ತಮವಾದ ಮಗಳು ನನಗೆ ಸಿಗಲಿ ಅಂತ ನೀನು ಪ್ರಾರ್ಥನೆ ಮಾಡ್ಕೋ. ಇಟ್ ವಿಲ್ ಬಿ ಗ್ರಾಂಟೆಡ್. ಆಗ ದಕ್ಷ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ಮಗಳಾಗಿ ಹುಟ್ಟಿ ಬರಬೇಕು ಅಂತಂದ್ರೆ ಅದು ಶಕ್ತಿ ಮಾತೆ ಮಾತ್ರ. ಶಕ್ತಿ ಮಾತೆಯೇ ನನ್ನ ಮಗಳಾಗಿ ಹುಟ್ಟು ಬರಬೇಕು. ಸೊ ಶಿವ ಬಂದರೆ ಬರಲಿ, ನೋ ಪ್ರಾಬ್ಲಮ್, ಐ ವಿಲ್ ಟೇಕ್ ಕೇರ್ ಅಂತ ಹೇಳಿ ಅವನು ಶಕ್ತಿ ಮಾತೆಯನ್ನು ಮಗಳಾಗಿ ಹುಟ್ಟಿ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಅದರಂತೆ ಶಕ್ತಿ ಮಾತೆ ಮಗಳಾಗಿ ಸತಿ ಅನ್ನೋ ಹೆಸರಿನಲ್ಲಿ ದಕ್ಷನ ಮಗಳಾಗಿ ಅಲ್ಲಿ ಹುಟ್ಟುತ್ತಾಳೆ. ಸೊ ಅವಳು ಶಕ್ತಿ ಮಾತೆನೇ ಸತಿಯಾಗಿರೋದ್ರಿಂದ ಸತಿಯ ಜೊತೆಯಲ್ಲಿ ಶಿವ ಕೂಡ ಮನೆಗೆ ಬಂದಿರ್ತಾನೆ. ಈಸ್ ಅಳಿಯ, ದಕ್ಷ ಪ್ರಜಾಪತಿಯ ಅಳಿಯ ಈಸ್ ದಿಸ್ ಶಿವ. ಸೊ ಹೀಗೆ ಶಿವ ಅಂಡ್ ಸತಿ ಅವರಿಬ್ರು ಅಲ್ಲಿ ಒಟ್ಟಿಗೆ ಇರ್ತಾರೆ ಆ ಮನೆಯಲ್ಲಿ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಸಾಕ್ಷಾತ್ ಶಿವ ನಿನ್ನ ಅಳಿಯ ಆಗಿರೋದ್ರಿಂದ ನೀನು ಶಿವನಿಗೆ ತಗ್ಗಿ ಬಗ್ಗಿ ನಡಿಬೇಕು. ಆದರೆ ನೀನು ಪ್ರಜಾಪತಿ ಆದ ಕಾರಣದಿಂದ ನಿನಗೆ ನಿನ್ನದೇ ಆದ ಒಂದು ಅಹಂ ಇರುತ್ತೆ. ಆದರೆ ನಿನ್ನ ಅಹಂ ಶಿವನ ಮುಂದೆ ನಡೆಯೋದಿಲ್ಲ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಭಗವಂತ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಸೊ ಲಾರ್ಡ್ ಶಿವನಿಗೆ ಏನಾದರೂ ಇನ್ಸಲ್ಟ್ ಆದರೆ ದಟ್ ಈಸ್ ದಿ ಫೈನಲ್. ಅದು ನಿನಗೆ ನಾಶವನ್ನು ತಂದುಕೊಡುತ್ತೆ. ಇಟ್ ವಿಲ್ ಬ್ರಿಂಗ್ ಡಿಸ್ಟ್ರಕ್ಷನ್ ಟು ಯು. ಈ ಒಂದು ಎಚ್ಚರಿಕೆ ಕೂಡ ಅವನಿಗೆ ಸಿಕ್ಕಿರುತ್ತೆ. ಇಷ್ಟು ಹೇಳಿದ ನಂತರ ಕೂಡ ದಕ್ಷ ನನಗೆ ಶಕ್ತಿ ಮಾತೆಯೇ ಮಗಳಾಗಿ ಹುಟ್ಟಿ ಬರಬೇಕು ಅಂತ ಕೇಳ್ಕೊತಾನೆ. ಮುಂದೆ ಒಂದು ಸಮಯದಲ್ಲಿ ಶಕ್ತಿ ಮಾತೆ ಸತಿ ಅನ್ನುವ ಹೆಸರಿನಿಂದ ದಕ್ಷನ ಮನೆಗೆ ಅವನ ಮಗಳಾಗಿ ಬರ್ತಾಳೆ. ಅಲ್ಲಿ ಅವಳು ಬೆಳೀತಾಳೆ. ದಕ್ಷ ಕೂಡ ಇದೇ ರೀತಿ ಜೀವನದಲ್ಲಿ ಬದುಕಿನಲ್ಲಿ ಒಂದೊಂದೇ ಹಂತವನ್ನು ತಲುಪ್ತಾ ಅವನು ಕೂಡ ಒಂದು ಒಳ್ಳೆ ಪ್ರಸಿದ್ಧನಾದ ಪ್ರಜಾಪತಿ ಅಂತ ಅನ್ನಿಸ್ಕೋತಾನೆ. ಸೊ ಹೀಗೆ ಒಂದು ಸಂದರ್ಭದಲ್ಲಿ ಎಲ್ಲ ಅನುಕೂಲ ಆದಾಗ ನಾವು ಹೇಗೆ ನಮಗೆ ಪರಿಸ್ಥಿತಿಗಳು ಅನುಕೂಲ ಆದಾಗ ನಾವು ಅದನ್ನು ಹೇಗೆ ಒಂದು ಸೆಲೆಬ್ರೇಟ್ ಮಾಡ್ತೀವಿ, ಆ ರೀತಿ ಪುರಾಣದ ಕಾಲದಲ್ಲಿ ಸೆಲೆಬ್ರೇಷನ್ ಅಂತಂದ್ರೆ ಇಟ್ ಈಸ್ ಥ್ರೂ ಯಜ್ಞವನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಸೆಲೆಬ್ರೇಟಿಂಗ್ ಸಮಥಿಂಗ್, ಈ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ಸತಿ ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ. ಪ್ರಜಾಪತಿ ಕೂಡ ಬಹಳ ಪ್ರಸಿದ್ಧನಾಗಿ ಮುಂದೆ ಬಂದಿದ್ದಾನೆ. ಸೊ ಈ ಸಂದರ್ಭದಲ್ಲಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ದಕ್ಷ ಒಂದು ಯಜ್ಞವನ್ನ ಮಾಡ್ತಾನೆ. ಅದರಂತೆ ದಕ್ಷ ಈಗ ಆ ಒಂದು ಯಜ್ಞವನ್ನ ಅರೇಂಜ್ ಮಾಡ್ತಾನೆ. ಆ ಯಜ್ಞಕ್ಕೆ ಅನೇಕರನ್ನ ಇನ್ವೈಟ್ ಮಾಡ್ತಾನೆ. ಆ ಅನೇಕರಲ್ಲಿ ಜೊತೆಯಲ್ಲಿ ಬೇರೆ ಬೇರೆ ದೇವತೆಗಳು ಕೂಡ ಬಂದಿರ್ತಾರೆ. ಈವನ್ ಶಿವ ಈಸ್ ಆಲ್ಸೋ ಇನ್ವೈಟೆಡ್. ಆ ಯಜ್ಞಕ್ಕೆ ಬ್ರಹ್ಮ ಬಂದಿರ್ತಾನೆ, ವಿಷ್ಣು ಬಂದಿರ್ತಾನೆ, ಶಿವ ಕೂಡ ಬಂದಿದ್ದಾನೆ. ಅನೇಕ ಬೇರೆ ಬೇರೆ ಋಷಿ ಮುನಿಗಳು, ನಾರದರು, ಹೀಗೆ ಅನೇಕರು ಅಲ್ಲಿ ಬಂದು ಸೇರಿದ್ದಾರೆ. ಸೊ ಯಜ್ಞಶಾಲೆಗೆ ಪ್ರಜಾಪತಿ ಬರ್ತಾನೆ ಯಜ್ಞ ನೆರವೇರಿಸಬೇಕು ಅಂತ ಹೇಳಿ. ಪ್ರಜಾಪತಿ ಅಂತ ಹೇಳಿದಾಗ ಅವನಿಗೆ ಅವನದೇ ಆದ ಒಂದು ಗತ್ತಿರುತ್ತೆ, ಅವನಲ್ಲಿ ಒಂದು ಅಹಂ ಇರುತ್ತೆ. ಅವನ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ, ಯಜ್ಞಶಾಲೆಯಲ್ಲಿ ಬಂದು ಸೇರಿರುವಂತಹ ಎಲ್ಲರೂ ಕೂಡ ನನಗೆ ಗೌರವವನ್ನು ಕೊಡಬೇಕು. ಬಿಕಾಸ್ ಹಿ ಈಸ್ ಪ್ರಜಾಪತಿ, ಇಟ್ ಈಸ್ ಕ್ವೈಟ್ ನ್ಯಾಚುರಲ್.
ಅದರಂತೆ ಅವನು ಯಜ್ಞಶಾಲೆಯನ್ನ ಪ್ರವೇಶಿಸಿದಾಗ ಯಜ್ಞಶಾಲೆಯಲ್ಲಿ ಸೇರಿದಂತಹ ಎಲ್ಲ ಮಹನೀಯರುಗಳು ಇನ್ಕ್ಲೂಡಿಂಗ್ ದ ದೇವತೆಸ್ ಅವರೆಲ್ಲ ಎದ್ದು ನಿಂತು ದಕ್ಷನಿಗೆ ಗೌರವವನ್ನು ಸಲ್ಲಿಸ್ತಾರೆ. ಆದರೆ ಆ ಯಜ್ಞಶಾಲೆಯಲ್ಲಿ 3 ಜನ ಎದ್ದು ನಿಂತು ಅವನಿಗೆ ಬೇರೆಯವರು ಸಲ್ಲಿಸಿದಂತೆ ಆ ಒಂದು ಗೌರವವನ್ನು ಸಲ್ಲಿಸಲಿಲ್ಲ. ಅಂದರೆ ಗೌರವ ಕೊಡಲಿಲ್ಲ ಅಂತಲ್ಲ, ಅವರು ಎದ್ದು ನಿಂತ್ಕೊಳ್ಳಿಲ್ಲ. ದಟ್ ಡಸಂಟ್ ಮೀನ್ ದಟ್ ಅವರು ಪ್ರಜಾಪತಿಗೆ ಅವಮಾನ ಮಾಡಿದ್ರು, ಗೌರವಿಸಲಿಲ್ಲ ಅಂತಲ್ಲ, ಅವರು ಎದ್ದು ನಿಂತ್ಕೊಳ್ಳಿಲ್ಲ ಅಷ್ಟೆ. ಯಾರು ಅವರು ಅಂತಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಆದರೆ ಇವರು 3 ಜನ ಎದ್ದು ನಿಂತ್ಕೊಳ್ಳಿಲ್ವಲ್ಲ, ಅದು ದಕ್ಷನಿಗೆ ಗೊತ್ತಾಯಿತು. ಆಗ ಅವನೇ ಸಮಾಧಾನ ಮಾಡ್ಕೋತಾನೆ. ಇವರು 3 ಜನದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಎದ್ದು ನಿಂತ್ಕೊಳ್ಳಿಲ್ಲ ಅಂತಂದರೆ ಅರ್ಥ ಇದೆ ಅದಕ್ಕೆ. ಯಾಕೆ ಅಂತಂದರೆ ಬ್ರಹ್ಮ ಈಸ್ ಮೈ ಫಾದರ್, ವಿಷ್ಣು ಈಸ್ ಮೈ ಗ್ರ್ಯಾಂಡ್ ಫಾದರ್, ಬಟ್ ಶಿವ ಎದ್ದು ನಿಂತ್ಕೋಬೇಕಾಗಿತ್ತು. ದಟ್ ಈಸ್ ದಿ ಥಿಂಕಿಂಗ್ ಆಫ್ ದಿಸ್ ದಕ್ಷ. ಯಾಕೆಂತಂದರೆ ಇದು ನನಗೆ ಮುಜುಗರ ತಂದಿದೆ. ಯಾಗಶಾಲಿನಲ್ಲಿ ಸೇರಿದಂತಹ ಅನೇಕರುಗಳು ಎದ್ದು ನಿಂತು ನನಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಬ್ರಹ್ಮ ಇಸ್ ಮೈ ಫಾದರ್, ಅವನೇನು ನನಗೆ ಎದ್ದು ನಿಂತ್ಕೊಂಡು ಗೌರವ ಕೊಡಬೇಕಾಗಿಲ್ಲ. ಅದರಂತೆ ವಿಷ್ಣು ಇಸ್ ಮೈ ಗ್ರ್ಯಾಂಡ್ ಫಾದರ್, ಅವನು ಕೂಡ ನನಗೇನು ಗೌರವ ಕೊಡಬೇಕಾಗಿಲ್ಲ. ಆದರೆ ಶಿವ ನನಗೆ ಗೌರವ ಕೊಡಲಿಲ್ವಲ್ಲ, ಇದು ನನಗೆ ಮುಜುಗರವನ್ನು ತಂದಿದೆ ಅಂತ ಹೇಳಿ ಪ್ರಜಾಪತಿ ಒಂದು ರೀತಿಯಲ್ಲಿ ಅವನಿಗೆ ನನಗೆ ಅವಮಾನ ಆಯಿತು ಅಂತ ಅವನು ಅನ್ಕೋತಾನೆ. ಇದು ಮನುಷ್ಯರಲ್ಲಿ ಕೆಲವು ಸಲ ಈ ಈಗೋ ಅನ್ನುವಂತಹದ್ದು ಹೆಡೆ ಎತ್ತಿದಾಗ ಹೇಗೆ ಅವರಿಗೆ ಆ ಸಂದರ್ಭವನ್ನು ಅವರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಆ ರೀತಿಯಲ್ಲಿ ಪ್ರಜಾಪತಿಗೆ ಕೂಡ ಶಿವ ಎದ್ದು ನಿಂತು ನನ್ನನ್ನು ಗೌರವಿಸಲಿಲ್ಲ ಅನ್ನೋಂತಹದ್ದು ಅವನಿಗೆ ಬಹಳ ಅವಮಾನವಾದಂತೆ ತೋರುತ್ತೆ. ಹೇಗೆ ಅಂತಂದರೆ ನಾವು ಅನೇಕ ನೂರಾರು ಸಾವಿರಾರು ಒಳ್ಳೆಯದನ್ನು ನಾವು ನೋಡಿರ್ತೀವಿ. ಆದರೆ ಎಲ್ಲೋ ಒಂದು ಸಣ್ಣ ಒಂದು ಕಪ್ಪು ಚುಕ್ಕೆ ಗಣನೆಗೆ ಬರದೇ ಇರುವಂತಹದ್ದು ಒಂದು ನಮಗೆ ಸಿಗಲಿಲ್ಲ ಅಂತಂದಾಗ ಅಲ್ಲಿ ಇರುವಂತಹ ನೂರಾರುಗಳನ್ನು ನಾವು ಮರ್ತಿರ್ತೀವಿ. ಆ ಇಲ್ಲದೇ ಇದ್ದಂತಹ ಒಂದು ನಮಗೆ ಕೊರತೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಪ್ರಜಾಪತಿಗೂ ಕೂಡ ಅದೇ ರೀತಿ ಆಯಿತು. ಯಾಗಶಾಲೆಯಲ್ಲಿ ಸೇರಿದಂತಹ ಅನೇಕರು, ಎಲ್ಲರೂ, ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಋಷಿ ಮುನಿಗಳು, ದೇವತೆಗಳು ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಟ್ಟಿದ್ದಾರೆ. ಅಷ್ಟೊಂದು ಜನಗಳು ನನಗೆ ಗೌರವ ಕೊಟ್ಟಿದ್ದಾರೆ ಅಂತ ಅವನು ಹೆಮ್ಮೆ ಪಡಲಿಲ್ಲ. ಅವನ ಮನಸ್ಸಿನಲ್ಲಿ ಶಿವ ಎದ್ದು ನಿಂತು ನನಗೆ ಗೌರವವನ್ನು ಕೊಡಲಿಲ್ಲ ಅನ್ನುವಂತಹದ್ದು ಅವನಿಗೆ ಮುಜುಗರವನ್ನು ತಂದಿದೆ ಅಂತ ಹೇಳಿ ಅವನು ಅವಮಾನದಿಂದ ಕುಗ್ಗಿ ಹೋಗ್ತಾನೆ. ಸೊ ಈ ಅಭಿಮಾನ ಅನ್ನುವಂತಹದ್ದು ಈ ರೀತಿ ಒಂದು ಈಗೋ ಹರ್ಟ್ ಅಂತ ನಾವು ಹೇಳ್ತೀವಲ್ಲ, ಇದು ಹೀಗೆ ಅನೇಕ ಒಳ್ಳೊಳ್ಳೆಯದನ್ನು ನಾವು ಮರೆತು ಬಿಡ್ತೀವಿ. ಯಾವುದೋ ಒಂದು ಬೈ ಚಾನ್ಸ್ ಏನೋ ಒಂದು ಸಣ್ಣದು ದಟ್ ಕ್ಯಾನ್ ಬಿ ಟೋಟಲಿ ಇಗ್ನೋರ್ಡ್, ಬಟ್ ಅದು ನಮಗೆ ಬಹಳ ದೊಡ್ಡದಾಗಿ ಕಾಣುತ್ತೆ. ಯಾಕೆ ಇದು ಈ ರೀತಿ ಅಂತಂದರೆ ದಿಸ್ ಇಸ್ ಬಿಕಾಸ್ ಆಫ್ ದಿ ಈಗೋ. ಸೊ ಇದಾದ ನಂತರದಲ್ಲಿ ದಕ್ಷ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಎಲ್ಲರೆದುರಿಗೆ ಶಿವನನ್ನ ನಿಂದಿಸ್ತಾನೆ, ಅವನನ್ನ ಬೈತಾನೆ, ಅವನಿಗೆ ಅವಮಾನ ಮಾಡ್ತಾನೆ. ಎಲ್ಲರೆದುರಿಗೆ ಅವನು ಹೇಳ್ತಾನೆ, ಈ ಶಿವ ಹೆಚ್ಚು ಕಾಲ ಸದಾ ಸ್ಮಶಾನದಲ್ಲೇ ಇರ್ತಾನೆ, ಅವನಿಗೆ ನಾಗರಿಕತೆ ಅಂತಂದ್ರೆ ಏನು ಅನ್ನುವಂತಹದ್ದೇ ಗೊತ್ತಿಲ್ಲ, ಸ್ಮಶಾನವಾಸಿ ಅವನು. ಸೊ ಸ್ಮಶಾನದಲ್ಲಿ ಯಾರಿರ್ತಾರೆ? ಭೂತ, ಪ್ರೇತ, ಪಿಶಾಚಿಗಳಿರುತ್ತವೆ. ಅವುಗಳ ಒಡನಾಟದಲ್ಲಿ ನಾಗರಿಕತೆಯ ಸಭ್ಯನಂತೆ ಆ ಸಭ್ಯತೆ ಅವನು ಕಲ್ತ್ಕೊಳ್ಳೇ ಇಲ್ಲ. ಹೆಚ್ಚಿನ ಸಮಯ ಸ್ಮಶಾನದಲ್ಲೇ ಅವನು ಕಾಲ ಕಳೆಯೋದ್ರಿಂದ ಅವನು ನಾಗರಿಕತೆಯ ಅವನಿಗೆ ಗಂಧ ಗಾಳಿ ಏನು ಗೊತ್ತಿಲ್ಲ.
ಎಲ್ಲಿ ಹೇಗಿರಬೇಕು ಅನ್ನುವಂತಹ ಒಂದು ಕನಿಷ್ಠ ತಿಳುವಳಿಕೆ ಕೂಡ ಇಲ್ಲ. ಆ ರೀತಿ ಅವನು ಬಿಹೇವ್ ಮಾಡಿದ್ದಾನೆ. ಅವನ ಮೈಗೆ ಚಿತಾಭಸ್ಮವನ್ನು ಲೇಪಿಸ್ಕೋತಾನೆ, ಕಂಠಕ್ಕೆ ಸರ್ಪವನ್ನು ಸುತ್ಕೋತಾನೆ, ಆನೆಯ ಚರ್ಮವನ್ನು ಹೊದ್ಕೋತಾನೆ. ಹೀಗೆ ಶಿವನನ್ನ ಬಾಯಿಗೆ ಬಂದ ಹಾಗೆ ಎಲ್ಲರೆದುರು ನಿಂದಿಸ್ತಾನೆ. ಮತ್ತು ಶಿವನನ್ನ ಅವನು ವ್ಯಸನಿ ಅಂತ ಕರೀತಾನೆ. ಸಾಮಾನ್ಯವಾಗಿ ವ್ಯಸನಿ ಅಂತಂದ್ರೆ ಅದರ ಅರ್ಥ ದುಶ್ಚಟಗಳಿಗೆ ಬಲಿಯಾಗಿರೋವನು ಅನ್ನುವ ಅರ್ಥ, ಸಾಮಾನ್ಯ ಅರ್ಥ. ಆದರೆ ಇಲ್ಲಿ ವ್ಯಸನಿ ಅಂತ ಯಾಕೆ ಕರೆದಿದ್ದಾನೆ ಅಂತಂದ್ರೆ, ಶಿವನಿಗೆ ಈ ಒಂದು 2 ಕೆಲಸ ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಆದ್ರಿಂದ ಹಿ ಇಸ್ ವ್ಯಸನಿ ಅಂತ ಹೇಳ್ತಾನೆ. ಸೊ ದಕ್ಷ ಹೇಳ್ತಾ ಇರುವಂತಹದ್ದೇನು ಅಂತಂದ್ರೆ, ಶಿವನಿಗೆ ಗೊತ್ತಿರುವಂತಹ ಆ 2 ಕೆಲಸಗಳು ಯಾವುದು ಅಂತಂದ್ರೆ, ಶಿವ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಹಂಚ್ತಾನೆ, ನಂಬರ್ 1. ಎರಡನೇದು, ಜನಗಳಲ್ಲಿರುವಂತಹ ಭಯವನ್ನು ಹೋಗಲಾಡಿಸ್ತಾನೆ. ಇವೆರಡು ಬಿಟ್ಟರೆ ಅವನಿಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಸೊ ಹಿ ಈಸ್ ಅಟ್ಯಾಚ್ ಟು ಓನ್ಲಿ ದೀಸ್ 2. ಹಿ ಈಸ್ ಎ ವ್ಯಸನಿ. ಹೀಗೆ ಯಜ್ಞಶಾಲೆಯಲ್ಲಿ ಎಲ್ಲರ ಎದುರಿಗೆ ಶಿವನನ್ನು ಅವನು ಬಹಳ ಅಗೌರವದಿಂದ ನಿಂದಿಸ್ತಾನೆ. ಸೊ ಹೀಗೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಶಿವ ವಾಸ್ ವೆರಿ ಸೈಲೆಂಟ್. ಯಾಕೆಂತಂದ್ರೆ ಶಿವ ಹೆಚ್ಚಿನ ಸಮಯ ಕಣ್ಗಳನ್ನ ಮುಚ್ಚಿಕೊಂಡು ಜಗತ್ತಿನ ಯಾವುದನ್ನು ಅವನು ನೋಡದೆ ಕೇಳಿಸ್ಕೊಳ್ಳದೆ ವೈರಾಗ್ಯ ಮೂರ್ತಿಯಂತೆ ಧ್ಯಾನ ಮಗ್ನನಾಗಿರ್ತಾನೆ ಆಲ್ವೇಸ್. ಸೊ ಇಲ್ಲಿ ಎಲ್ಲರ ಎದುರಿಗೆ ದಕ್ಷ ನನ್ನನ್ನು ಬೈತಾ ಇದ್ದಾನೆ ಎನ್ನುವಂತಹದ್ದು ಕೂಡ ಅವನು ಅದಕ್ಕೆ ಗಮನವನ್ನು ಕೊಟ್ಟಿಲ್ಲ, ಕಣ್ಣುಗಳನ್ನೇ ಬಿಟ್ಟಿಲ್ಲ. ಸಮಾಧಿ ಸ್ಥಿತಿಯಲ್ಲಿ ಇರೋ ಥರ ಇರ್ತಾನಲ್ಲಿ, ಧ್ಯಾನ ಮಗ್ನ. ಇಲ್ಲಿ ಏನು ನಡೀತಾ ಇದೆ, ದಕ್ಷ ಇಲ್ಲಿ ಯಾರನ್ನ ನಿಂದಿಸ್ತಾ ಇದ್ದಾನೆ, ಅವನಿಗೆ ನನ್ನನ್ನು ನಿಂದಿಸ್ತಾ ಇದ್ದಾನೆ ಎನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತು ಯಾಕೆ ಇವನು ಯಾರನ್ನ ನಿಂದಿಸ್ತಾ ಇದ್ದಾನೆ, ಯಾಕೆ ನಿಂದಿಸ್ತಾ ಇದ್ದಾನೆ, ಹೀಗೆ ಏನೊಂದು ಗೊತ್ತಿಲ್ಲ. ಆದರೆ ಶಿವನ ಬಂಟ, ದಟ್ ಈಸ್ ನಂದಿ, ಹಿ ವಾಸ್ ದೇರ್. ನಂದಿಗೆ ಬಹಳ ಮುಜುಗರ ಆಗತ್ತೆ. ಶಿವ ಈಸ್ ಮೈ ಲಾರ್ಡ್, ಇಷ್ಟು ಜನಗಳ ಎದುರಿಗೆ ನನ್ನ ಪ್ರಭು ಶಿವನನ್ನ ಎಷ್ಟೊಂದು ಅವಮಾನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ನಂದಿ ಮತ್ತು ನಂದಿ ಕಡೆಯವರು ಹಾಗೂ ದಕ್ಷ ಮತ್ತು ಅವನ ಕಡೆಯವರು ಅಲ್ಲಿ ಒಂದು ಗಲಾಟೆ ಏರ್ಪಾಡಾಗತ್ತೆ. ಎಲ್ಲ ಮಾತುಕತೆ, ಕಿತ್ತಾಡ್ತಾರೆ. ಇದೆಲ್ಲವನ್ನ ನೋಡಿ ಶಿವ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ದಕ್ಷಿಣ ಕಡೆಯವರು ಹಾಗೂ ಮತ್ತೊಂದು ಕಡೆ ಈ ನಂದಿ ಕಡೆಯವರು ಸೇರಿ ಕಿತ್ತಾಡ್ತಾ ಇದ್ದಾರೆ, ಎಲ್ಲ ಕೂಗಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾನೆ. ನೋಡಿದ ನಂತರ ಮೌನವಾಗಿ ಎದ್ದು ನಿಂತು ಯಾಗಶಾಲೆಯಿಂದ ಹೊರಟೋಗ್ತಾನೆ ಶಿವ. ಒಂದೇ ಒಂದು ಮಾತು ಕೂಡ ಅವನು ಆಡೋದಿಲ್ಲ. ಸೊ ಭಗವಂತನ ಒಂದು ಲೀಲೆ ನಡೆದಾಗ ಅವನು ಅನೇಕ ಪಾಠಗಳನ್ನು ಕಲಿಸ್ತಾನೆ. ಒಂದು ಲೀಲಾ ಪ್ರಸಂಗ ಅಂತ ಹೇಳ್ತೀವಿ. ಭಗವಂತನ ಆ ಒಂದು ಲೀಲೆ ನಡೆದಾಗ ಅದು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುತ್ತೆ. ಯಾರೋ ಒಂದಿಬ್ರು ಕಲ್ತ್ಕೊಳ್ಳುವಂತಹ ಪಾಠ ಅಲ್ಲ ಅದು. ಒಂದು ಲೀಲೆ ನಡೆದಿದೆ ಅಂತಂದ್ರೆ ಇಟ್ ಈಸ್ ಫಾರ್ ದಿ ಎಂಟೈರ್ ಜಗತ್ತು. ಸೊ ಹೀಗೆ ಒಂದು ಲೀಲೆ ನಡೆದಾಗ ಭಗವಂತ ಅಲ್ಲಿ ಅನೇಕಗಳನ್ನು ಕಲಿಸ್ತಾನೆ. ಒಂದು ಉತ್ತಮವಾದ ಉದ್ದೇಶವಿದ್ದಾಗ ಈ ಸಣ್ಣ ಪುಟ್ಟದಕ್ಕೆ ಗಮನವನ್ನು ಕೊಡಬಾರದು ಅಂತ ದೊಡ್ಡವರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಘಟನೆಗಳನ್ನು ನೋಡಿ ಏನೊಂದು ಮಾತನಾಡದೆ ಆ ಯಾಗಶಾಲೆಯಿಂದ ಹೊರಗಡೆ ಬಂದ್ಬಿಡ್ತಾನೆ. ಇದೆಲ್ಲ ನಡೆದು ಅನೇಕ ವರ್ಷಗಳೇ ಆಗಿದೆ. ಶಿವ ಮತ್ತು ಸತಿ ಮದುವೆ ಆಗಿದೆ, ಎಷ್ಟೋ ವರ್ಷಗಳಾಗಿದೆ.
ಅನೇಕ ವರ್ಷಗಳು ಕಳೆದರೂ ಕೂಡ ದಕ್ಷನ ಮನಸ್ಸಿನಲ್ಲಿ ಇದು ಇನ್ನೂ ಕಪ್ಪು ಚುಕ್ಕೆಯಾಗಿ ಕಾಣಿಸ್ತಾ ಇದೆ. ಸೊ ಹೇಗಾದರೂ ಮಾಡಿ ನಾನು ಶಿವನ ಮೇಲೆ ರಿವೆಂಜ್ ತಗೋಬೇಕು, ನನಗೆ ಅಂದು ಬಹಳ ದೊಡ್ಡ ಅವಮಾನ ಆಗಿದೆ ಅನ್ನೋಂತಹದ್ದು ನನ್ನ ದಕ್ಷ ಮರೆತಿಲ್ಲ. ಒಂದು ಸಮಯವನ್ನು ಕಾಯ್ತಾ ಇದ್ದ. ಸೊ ಈಗ ಒಂದು ಅವಕಾಶವನ್ನು ಅವನೇ ಸೃಷ್ಟಿ ಮಾಡ್ತಾನೆ ದಕ್ಷ. ಯಾಕೆಂತಂದ್ರೆ ಅವನ ಮನಸ್ಸಿನಲ್ಲಿ ಲಾರ್ಡ್ ಶಿವನನ್ನು ಹೇಗಾದರೂ ಮಾಡಿ ಅವಮಾನ ಮಾಡಬೇಕು, ಸೇಡು ತೀರಿಸ್ಕೋಬೇಕು ಅನ್ನುವಂತಹದ್ದು ಅವನ ಗಮನಕ್ಕೆ ಬಂದಿದೆ. ಅದು ಅವನ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಚಡಪಡಿಸ್ತಾ ಇದೆ. ಹೇಗಾದರೂ ಮಾಡಿ ಶಿವನ ಮೇಲೆ ನಾನು ಸೇಡು ತೀರಿಸ್ಕೋಬೇಕು ಅಂತ. ಹೀಗಾಗಿ ಒಂದು ಅವಕಾಶವನ್ನು ಅವನೇ ಸೃಷ್ಟಿ ಮಾಡ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ, ನಾನು ಮತ್ತೊಂದು ಯಜ್ಞವನ್ನು ಮಾಡ್ತೀನಿ. ಈಗ ಮಾಡುವಂತಹ ಯಜ್ಞಕ್ಕೆ ಅವನೇನು ಮಾಡ್ತಾನೆ, ಎಲ್ಲ ದಿಕ್ಕುಗಳಿಗೂ ಅಂತಂದರೆ ಫಾರ್ ದ ಎಂಟೈರ್ ಯೂನಿವರ್ಸ್ ಪ್ರತಿಯೊಬ್ಬರನ್ನು ಕೂಡ ಇನ್ವೈಟ್ ಮಾಡ್ತಾನೆ. ವಿಶ್ವದ ಮೂಲೆ ಮೂಲೆಗಳಿಂದ ಆ ಯಜ್ಞಕ್ಕೆ ಅನೇಕರು ಬರ್ತಾರೆ. ಎಲ್ಲರಿಗೂ ಆಹ್ವಾನ ತಲುಪೋ ಹಾಗೆ ಮಾಡ್ತಾನೆ. ಸಮಸ್ತ ದೇವತೆಗಳಿಗೆ ಆಹ್ವಾನ ತಲುಪಿರುತ್ತೆ, ಅನೇಕ ಋಷಿ ಮುನಿಗಳಿಗೆ ಆಹ್ವಾನ ತಲುಪಿರುತ್ತೆ. ಯಾರನ್ನು ಕೇಳಿದ್ರು ಐ ಗಾಟ್ ದಿ ಇನ್ವಿಟೇಷನ್ ಫ್ರಮ್ ದಕ್ಷ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಎಕ್ಸೆಪ್ಟ್ ಶಿವ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಇರುತ್ತೆ, ಶಿವನಿಗೆ ಇನ್ವಿಟೇಷನ್ ಇಲ್ಲ. ಶಿವ ವಾಸ್ ನಾಟ್ ಇನ್ವೈಟೆಡ್ ಟು ದಿ ಯಜ್ಞ. ಸೊ ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒಂದು ಯಜ್ಞ ನಡೀತಾ ಇದೆ ಅಂತಂದರೆ ಆ ಯಜ್ಞದ ಹಿಂದೆ ಒಂದು ಉತ್ತಮವಾದ ಉದ್ದೇಶ ಇರುತ್ತೆ. ಏನೋ ಒಂದು ಲೋಕದ ಹಿತದೃಷ್ಟಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ, ಮಳೆ ಬೆಳೆ ಉತ್ತಮವಾಗಿ ಬರಲಿ ಅಂತ, ಹೀಗೆ ಲೋಕದ ಶಾಂತಿಗಾಗಿ, ನೆಮ್ಮದಿಗಾಗಿ, ಹೀಗೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಯಜ್ಞವನ್ನು ಮಾಡುವಂತಹದ್ದು ಕ್ರಮ. ಆದರೆ ಇಲ್ಲಿ ಯಜ್ಞವನ್ನು ಮಾಡ್ತಾ ಇರೋ ಹಿಂದೆ ಇರುವಂತಹ ಉದ್ದೇಶ ಶಿವನನ್ನ ಅವಮಾನ ಮಾಡಬೇಕು, ಅವನಿಗೆ ಇನ್ವಿಟೇಷನ್ ಹೋಗಬಾರ್ದು. ದಟ್ ಈಸ್ ದಿ ಉದ್ದೇಶ ಆಫ್ ದಿಸ್ ಯಜ್ಞ. ಸೊ ಈ ಯಜ್ಞದಲ್ಲಿ ಒಂದು ಉತ್ತಮವಾದ ಉದ್ದೇಶವೇ ಇಲ್ಲ ಅನ್ನುವಂತಹದ್ದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯಾವುದೇ ಕಲ್ಯಾಣ ಕಾರ್ಯದ ಉದ್ದೇಶ ಇಲ್ಲ, ಕೇವಲ ಶಿವನನ್ನ ಗುರಿಯಾಗಿ ಇಟ್ಕೊಂಡು ಅವನಿಗೆ ಅವಮಾನ ಮಾಡಬೇಕು ಅನ್ನುವಂತಹದ್ದು. ಈ ಕಾರಣದಿಂದ ದಕ್ಷ ಈ ಒಂದು ಯಜ್ಞವನ್ನ ಪ್ರಾರಂಭ ಮಾಡ್ತಾನೆ. ಸೊ ಇಲ್ಲಿ ಯಜ್ಞದ ಉದ್ದೇಶ ಅನ್ನುವಂತಹದ್ದು ಅಪವಿತ್ರವಾಗಿ ಹೋಯಿತು. ದೆರ್ ವಾಸ್ ನೋ ಡಿವಿನಿಟಿ ಇನ್ ದಿಸ್ ಯಜ್ಞ. ಸೊ ಈ ಶ್ಲೋಕದಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರುವಂತಹದ್ದು ಇದೆ. ಯಾವ ಒಂದು ಯಜ್ಞದಲ್ಲಿ, ಯಾವ ಒಂದು ಕರ್ಮದಲ್ಲಿ ಇಫ್ ದೆರ್ ಈಸ್ ನೋ ಶ್ರದ್ಧಾ ಅಂಡ್ ಭಕ್ತಿ, ಶ್ರದ್ಧಾ ಭಕ್ತಿ ಇಲ್ಲದೆ ಅಂತಹ ಒಂದು ಆಚರಣೆ, ಇನ್ಕ್ಲೂಡಿಂಗ್ ಯಜ್ಞ ಅನ್ನುವಂತಹದ್ದು ಕೂಡ ಒಂದು ಕರ್ಮದ ಆಚರಣೆ. ಸೊ ಈ ಒಂದು ಕರ್ಮದ ಆಚರಣೆಯಲ್ಲಿ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ ಅಂತಂದಾಗ ಇಟ್ ಡಿಸ್ಟ್ರಾಯ್ಸ್ ದಿ ಯಜಮಾನ. ಸೊ ಯಜ್ಞದಲ್ಲಿ ಸಾಮಾನ್ಯವಾಗಿ ಅನೇಕ ದೇವತೆಗಳಿಗೆ ಅವರವರ ಪಾಲಿನ ಹವಿಸ್ಸುಗಳನ್ನು ತಲುಪಿಸುವಂತಹದ್ದು ಒಂದು ಕ್ರಮ. ಅದರಂತೆ ಅಗ್ನಿ ಎಲ್ಲರಿಗೂ ಅವರವರ ಪಾಲಿನ ಹವಿಸ್ಸನ್ನು ಕೊಡ್ತಾ ಬಂದಿದ್ದಾನೆ. ಆದರೆ ರುದ್ರ ಭಗವಾನ್ ಶಿವನಿಗೆ ಅವನ ಪಾಲಿನ ಹವಿಸ್ಸು ಸಮರ್ಪಣೆ ಆಗದಂತೆ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಬಟ್ ಇಲ್ಲಿ ಎಲ್ಲ ದೇವತೆಗಳಿಗೂ ಅವರವರ ಪಾಲಿನ ಹವಿಸ್ಸು ವಾಸ್ ಕೆಪ್ಟ್ ರೆಡಿ. ಇಟ್ ಇಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಅಗ್ನಿದೇವ. ಆದರೆ ಶಿವನಿಗೆ ಅವನ ಪಾಲಿನ ಹವಿಸ್ಸನ್ನು ಇಟ್ಟಿಲ್ಲ. ಇದು ಅಲ್ಲಿ ಸೇರಿರುವಂತಹ ಎಲ್ಲ ದೇವತೆಗಳ ಗಮನಕ್ಕೆ ಬರುತ್ತೆ. ಅಲ್ಲಿ ಸೇರಿದಂತಹ ಋತ್ವಿಕರಿಗೆ ಗಮನಕ್ಕೆ ಬರುತ್ತೆ. ಬ್ರಾಹ್ಮಣ ಪುರೋಹಿತರುಗಳಿಗೆ ಇದು ಗೊತ್ತಾಗತ್ತೆ. ಅವರೆಲ್ಲ ದಕ್ಷನನ್ನು ಕರೆದು ಹೇಳ್ತಾರೆ,
ಇದು ಯಜ್ಞದ ಸಂಪ್ರದಾಯ ಅಲ್ಲ. ಇದು ಯಜ್ಞದ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಇಲ್ಲಿ ಆಚರಣೆ. ಒಂದು ಯಜ್ಞ ಅಂತ ಹೇಳಿದಾಗ ಇಲ್ಲಿ ಅನೇಕ ದೇವತೆಗಳಿಗೆ ಹೇಗೆ ಅವರವರ ಪಾಲಿನ ಹವಿಸ್ಸು ಹೋಗಬೇಕು, ಅದೇ ರೀತಿಯಲ್ಲಿ ಈ ರುದ್ರ ಭಗವಂತ ಸಾಕ್ಷಾತ್ ಶಿವನಿಗೆ ಅವನ ಪಾಲಿನ ಹವಿಸ್ಸು ಹೋಗಲೇಬೇಕು. ಅವನ ಪಾಲಿನ ಹವಿಸ್ಸು ಅವನಿಗೆ ಹೋಗದೇ ಇರೋ ಹಾಗೆ ಯಜ್ಞವನ್ನು ಮಾಡಿದ್ರೆ ಅದು ಯಜ್ಞ ಅಪವಿತ್ರವಾಗಿ ಹೋಗುತ್ತೆ. ಇದು ಸಂಪ್ರದಾಯಕ್ಕೆ ವಿರುದ್ಧ. ಈ ರೀತಿ ಮಾಡಲೇಬಾರದು. ಸೊ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಶಿವನ ಪಾಲಿನ ಹವಿಸ್ಸನ್ನ ಶಿವನಿಗೆ ತಲುಪುವಂತೆ ನೀನು ಮಾಡು, ಯಜ್ಞ ಯಶಸ್ಸು ಕಾಣುತ್ತೆ ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಬಟ್ ದಿಸ್ ದಕ್ಷ ಹೇಳ್ತಾನೆ, ನಿಮ್ಮ ಪಾಲಿನ ಹವಿಸ್ಸುಗಳು ನಿಮಗೆ ಬರೋ ಹಾಗೆ ನಾನು ಮಾಡಿದ್ದೀನಿ. ಈಗ ಅದರಂತೆ ಶಿವನ ಪಾಲಿನ ಹವಿಸ್ಸು ಏನಿದೆ ಅದು ಅವನಿಗೆ ತಲುಪೋದಿಲ್ಲ. ಬಟ್ ಅವನಿಗೆ ತಲುಪಬೇಕಾದಂತಹ ಅವನ ಪಾಲಿನ ಹವಿಸ್ಸುಗಳು ನಿಮ್ಮೆಲ್ಲರಿಗೆ ಸಿಗೋ ಹಾಗೆ ನಾನು ಮಾಡ್ತೀನಿ, ನೀವು ಅದನ್ನು ಹಂಚ್ಕೊಳ್ಳಿ, ಆದರೆ ಅವನಿಗೆ ಮಾತ್ರ ನಾನು ಕೊಡೋದಿಲ್ಲ. ಈ ರೀತಿ ಬಹಳ ಧೋರಣೆಯಿಂದ ಹೇಳ್ತಾರೆ. ಸೊ ಈ ಯಜ್ಞ ನಡೀತಾ ಇರುವಂತಹ ಈ ಜಾಗದಲ್ಲಿ ಇಂತಹ ಮಾತುಕತೆಗಳು ನಡೀತಾ ಇದೆ. ಶಿವನನ್ನ ಗುರಿಯಾಗಿಟ್ಕೊಂಡು ಅವನನ್ನ ಅವಮಾನ ಮಾಡಬೇಕು ಅನ್ನುವಂತಹದ್ದು ಯಜ್ಞದ ಉದ್ದೇಶ. ಇದು ನಾರದರಿಗೆ ಗೊತ್ತಾಗುತ್ತೆ. ನಾರದ ಮಹರ್ಷಿಗಳು ಬಂದು ಇದನ್ನ ಶಿವನಿಗೆ ಈ ವಿಷಯವನ್ನು ಮುಟ್ಟಿಸ್ತಾರೆ. ಆಗ ಅಲ್ಲೇ ಇದ್ದಂತಹ ಸತೀದೇವಿಗೆ ಇದು ಬಹಳ ಆಶ್ಚರ್ಯಕರವಾದ ಸಂಗತಿಯಾಗಿ ಕಾಣುತ್ತೆ. ಅವಳು ಆ ಕೂಡಲೇ ಹೇಳ್ತಾಳೆ, ಇಲ್ಲಿ ಏನೋ ಒಂದು ಅಚಾತುರ್ಯ ನಡೀತಾ ಇದೆ, ಬಹುಶಃ ದಕ್ಷ ಬಹಳ ಬ್ಯುಸಿ ಅಂತ ಅನ್ಸತ್ತೆ, ಮರ್ತಿದ್ದಾನೆ ಇವನು. ಯಾಕೆ ಅಂತಂದ್ರೆ ನನಗೆ ಕೂಡ ಆಹ್ವಾನ ಬಂದಿಲ್ಲ. ತವರು ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಅಂತಂದ್ರೆ ಮಗಳು ಅಳಿಯನಿಗೆ ಫಸ್ಟ್ ಇನ್ವಿಟೇಷನ್ ಹೋಗುತ್ತೆ. ಆದರೆ ಮಗಳು ಅಳಿಯನಿಗೆ ಇನ್ವಿಟೇಷನ್ ಇಲ್ಲ ಅಂತಂದ್ರೆ ಎಲ್ಲೋ ಏನೋ ಗಲಿಬಿಲಿ ಆಗಿದೆ, ಮರ್ತಿದ್ದಾರೆ. ಸೊ ಅಲ್ಲಿ ಆ ಸಪೋರ್ಟ್ ಸಿಸ್ಟಮ್ ಅವರಿಗೆ ಸಿಗಬೇಕಾದಂತಹ ಸಪೋರ್ಟ್ ಸಿಸ್ಟಮ್ ಸಿಕ್ಕಿಲ್ಲ. ಸೊ ಮೇಲ್ವಿಚಾರಣೆ ಅಂತ ಹೇಳ್ತೀವಿ, ಅಂತಹದ್ದನ್ನು ನೋಡ್ಕೊಳ್ಳೋರು ಅಲ್ಲಿ ಯಾರು ಇಲ್ಲ ಅನ್ಸತ್ತೆ. ಸೊ ಹಾಗಾಗಿ ಈ ಕೂಡಲೇ ನಾನು ನನ್ನ ತವರು ಮನೆಗೆ ಹೋಗ್ತೀನಿ. ಆ ಯಜ್ಞದಲ್ಲಿ ಏನು ಕುಂದುಕೊರತೆಗಳಿದೆ ಅದನ್ನು ನಾನು ಸರಿ ಮಾಡ್ತೀನಿ. ನಾನು ಐ ವಿಲ್ ನಾಟ್ ವೆಯ್ಟ್ ಫಾರ್ ದಿ ಇನ್ವಿಟೇಷನ್. ತವರು ಮನೆಗೆ ಹೋಗೋದಕ್ಕೆ ಇನ್ವಿಟೇಷನ್ ಬೇಕಿಲ್ಲ. ಯಾಕೆ ಅಂತಂದ್ರೆ ಸ್ನೇಹಿತರ ಮನೆಗೆ, ತವರು ಮನೆಗೆ, ಅಲ್ಲಿಗೆಲ್ಲ ಇನ್ವಿಟೇಷನ್ ಬೇಕಿಲ್ಲ. ಅವರೆಲ್ಲ ನನ್ನ ಆಪ್ತರವರು. ಸೊ ಇನ್ವಿಟೇಷನ್ ಈಸ್ ನಾಟ್ ರಿಕ್ವೈರ್ಡ್, ಜಸ್ಟ್ ಇನ್ಫಾರ್ಮೇಶನ್ ಈಸ್ ಸಫಿಷಿಯೆಂಟ್. ಈಗ ಇನ್ಫಾರ್ಮೇಶನ್ ಬಂದಿದೆ ನಾರದ ಮಹರ್ಷಿಗಳ ಮೂಲಕ. ಸೊ ನಾವು ಹೋಗಿ ಅಲ್ಲಿ ಎಲ್ಲ ಸರಿ ಮಾಡ್ತೀನಿ ನಾನು, ನಾಟ್ ಟು ವರಿ. ಆಗ ಶಿವ ಹೇಳ್ತಾನೆ, ನೋಡು, ಇದು ಉದ್ದೇಶಪೂರ್ವಕವಾಗಿ ಈ ಒಂದು ಯಜ್ಞ ನಡೀತಾ ಇದೆ. ಇಲ್ಲಿ ದಕ್ಷ ನನ್ನನ್ನು ಗುರಿಯಾಗಿಟ್ಕೊಂಡು ನನಗೆ ಅವಮಾನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡು ಈ ಯಜ್ಞವನ್ನು ಅವನು ಅರೇಂಜ್ ಮಾಡ್ತಾ ಇದ್ದಾನೆ. ಈಗ ವಿಚಾರ ಎಲ್ಲ ಗೊತ್ತಾಗಿದೆ. ಇಷ್ಟಾದರೂ ಕೂಡ ನನಗಿರಲಿ, ನಿನಗೂ ಕೂಡ ಇನ್ವಿಟೇಷನ್ ಇಲ್ಲ. ನೀನು ಮಗಳು, ನಾನಾದರೆ ಅಳಿಯ. ನಿನಗೂ ಕೂಡ ಅವನು ಹೇಳಿ ಕಳಿಸಿಲ್ಲ. ದಟ್ ಮೀನ್ಸ್ ಇದು ಒಂದು ಪರ್ಪಸ್ಫುಲ್ ಆ್ಯಕ್ಟ್. ಅದರಿಂದ ನೀನು ಹೋಗುವಂತಹದ್ದು ಒಳ್ಳೆಯದಲ್ಲ. ತವರ ಮನೆಗೆ ಇನ್ವಿಟೇಷನ್ ಬೇಡ ನಿಜ, ಆದರೆ ಈ ಸಂದರ್ಭದಲ್ಲಿ ಬೇಕಿತ್ತು ಇನ್ವಿಟೇಷನ್. ಸೊ ಕರೆಯದೆ ನೀನು ಹೋಗಬಾರ್ದು, ಹೋಗಬೇಡ. ಮತ್ತಷ್ಟು ಅವಮಾನ ಆಗತ್ತೆ. ನಿನಗೆ ಅವಮಾನ ಆದರೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ನಿನಗಿಲ್ಲ. ಸೊ ಅಲ್ಲಿ ಹೋಗಿ ಅವಮಾನವನ್ನು ಅನುಭವಿಸುವುದರ ಬದಲು ಇಲ್ಲಿ ನಮ್ಮ ಪಾಟಿಗೆ ನಾವು ಇದ್ಬಿಡೋಣ. ಹವಿಸ್ಸು ಅವನು ಕೊಡದೆ ಹೋದರೆ ಅದು ಅವನ ಇಚ್ಛೆಗೆ ಬಿಟ್ಬಿಡೋಣ. ನಾವಿದನ್ನು ಮನಸ್ಸಿಗೆ ತಂದುಕೊಳ್ಳೋದು ಬೇಡ. ಆಗ ಸತಿ ಹಠ ಮಾಡ್ತಾಳೆ, ಇಲ್ಲ ಇಲ್ಲ, ತವರು ಮನೆಗೆ ಹೋಗೋದಕ್ಕೆ ನನಗೆ ಸಂಕೋಚ ಯಾಕೆ? ನನ್ನ ತಂದೆ ಅಂತಹ ತಪ್ಪು ಮಾಡೋದಿಲ್ಲ. ನಾನು ಹೋಗಿ ಎಲ್ಲ ಸರಿ ಮಾಡ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡು ಅಂತ ಹೇಳಿ ಶಿವನ ಮಾತುಗಳನ್ನು ಧಿಕ್ಕರಿಸಿ ಅವಳು ತವರ ಮನೆಗೆ ಬರ್ತಾಳೆ.
ತವರ ಮನೆಗೆ ಬಂದಾಗ ಅಲ್ಲಿ ತಾಯಿಯಾಗಲಿ ಯಾರೂ ಕೂಡ ಅವಳನ್ನು ವೆಲ್ಕಮ್ ಮಾಡಲಿಲ್ಲ. ಯಜ್ಞ ಪ್ರಾರಂಭ ಆಗಿದೆ. ಅಲ್ಲಿ ಎಲ್ಲ ದೇವತೆಗಳಿಗೆ ಅವರವರ ಪಾಲಿನ ಹವಿಸು ಹೋಗುವಂತಹ ವ್ಯವಸ್ಥೆಯಲ್ಲಿ ಕಾಣಿಸ್ತಾ ಇದೆ. ಎಕ್ಸೆಪ್ಟ್ ಶಿವನ ಪಾಲಿನ ಹವಿಸು ಶಿವನಿಗೆ ಸಿಗ್ತಾ ಇಲ್ಲ. ತಾಯಿ ಎದುರುಗಡೆ ಕಂಡ್ರೂ ಕೂಡ ವೆಲ್ಕಮ್ ಮಾಡಿಲ್ಲ. ಬಹುಶಃ ಅವಳು ಏನೋ ಬ್ಯುಸಿ. ನೇರವಾಗಿ ಹೋಗಿ ತಂದೆಯನ್ನೇ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ತಂದೆಯನ್ನ ಪ್ರಶ್ನೆ ಮಾಡ್ತಾಳೆ. ಯಾಕೆ ನೀನು ಶಿವನಿಗೆ ಹವಿಸು ಕೊಡ್ತಾ ಇಲ್ಲ? ಮರೆತಿದೀಯಾ? ಇಲ್ಲ, ಮರೆತಿಲ್ಲ, ನಾನು ಅವನಿಗೆ ಹವಿಸು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಸೊ ಈ ಒಂದು ಅವಮಾನ ಅವಳಿಗೆ ಸತಿಯ ಮೇಲೆ ಬಹಳ ಕೆಟ್ಟ ಪ್ರಭಾವವನ್ನು ಬೀರುತ್ತೆ. ಅವಳು ತನ್ನ ಯೋಗ ಶಕ್ತಿಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಎಲ್ಲರೆದುರು ಆ ಯಾಗಶಾಲೆಯಲ್ಲಿ ಅಗ್ನಿಯಲ್ಲಿ ತನ್ನ ದೇಹವನ್ನು ಅರ್ಪಿಸ್ತಾಳೆ. ಸೊ ಇದು ಶಿವನಿಗೆ ವಿಚಾರ ಗೊತ್ತಾಗತ್ತೆ. ಸತೀದೇವಿ ಯಾಗಶಾಲೆಯಲ್ಲಿ ತವರು ಮನೆಯಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡಿ ತನ್ನ ದೇಹವನ್ನು ಅಗ್ನಿಗೆ ಕೊಟ್ಬಿಟ್ಟು ದೇಹವನ್ನು ಸಮರ್ಪಣೆ ಮಾಡಿಬಿಟ್ಲು, ಅಲ್ಲಿಗೆ ಆಹುತಿ ಮಾಡ್ಕೊಂಡ್ಬಿಟ್ಲು ಅಂತ ಹೇಳಿ ಅವನಿಗೆ ಬಹಳ ಕೋಪ ಬರುತ್ತೆ ಶಿವನಿಗೆ. ಅಲ್ಲಿವರೆಗೆ ಮೌನವಾಗಿದ್ದ ಶಿವ, ಯಾವ ವಿಚಾರವನ್ನು ಅವನ ಮನಸ್ಸಿಗೆ ಹಾಕ್ಕೊಂಡಿರಲಿಲ್ಲ, ಯಾರ ತಂಟೆಗೂ ಹೋಗಿರಲಿಲ್ಲ. ಅಲ್ಲಿಯವರೆಗೆ ಮೌನದಿಂದ ಇದ್ದಂತಹ ಶಿವ ಆ ಕೂಡಲೇ ಬಹಳ ರೋಷಾವೇಶದಿಂದ ತನ್ನ ಜಟೆಯಿಂದ ಒಂದು ಕೂದಲನ್ನು ತೆಗೆದು ನೆಲಕ್ಕೆ ಬಡಿತಾನೆ. ಆಗ ಅಲ್ಲಿ ಶಿವನ ಅಂಶವೇ ಆದಂತಹ ವೀರಭದ್ರ ಅಲ್ಲಿ ಸೃಷ್ಟಿಯಾಗ್ತಾನೆ. ಸೊ ಆ ವೀರಭದ್ರ ಬಹಳ ರೋಷಾವೇಶದಿಂದ, ಶಿವನ ಮತ್ತೊಂದು ಅಂಶವೇ ಅವನು ವೀರಭದ್ರ, ಬಹಳ ಕೋಪದಿಂದ ಗುದ್ದು ಹೋಗ್ತಾನೆ. ಇಲ್ಲಿ ನಡೆದಂತಹ ವೃತ್ತಾಂತ ಅವನ ಗಮನಕ್ಕೆ ಬರುತ್ತೆ. ನೇರವಾಗಿ ದಕ್ಷನ ಯಾಗಶಾಲೆಗೆ ಬರ್ತಾನೆ. ಯಾಗಶಾಲೆಗೆ ಬಂದು ಅಲ್ಲಿ ಎಲ್ಲವನ್ನ ಧ್ವಂಸ ಮಾಡಿಬಿಡ್ತಾನೆ. ಯಜ್ಞವನ್ನ ಧ್ವಂಸ ಮಾಡ್ತಾನೆ, ಯಜ್ಞಶಾಲೆಯನ್ನ ಧ್ವಂಸ ಮಾಡ್ತಾನೆ. ಕೊನೆಗೆ ದಕ್ಷನ ತಲೆಯನ್ನು ಕಡಿದು ಹಾಕ್ತಾನೆ. ಯಜ್ಞ ಪ್ರಾರಂಭವಾದ ನಂತರ ಅದು ಶಾಂತವಾಗಿ ಕೊನೆಯಾಗಬೇಕು. ಆದರೆ ಯಜ್ಞ ಶಾಂತವಾಗಿ ಅದು ಸಮಾಪ್ತಿ ಆಗಲಿಲ್ಲ ಅಂತಂದರೆ ಅದು ವಿಶ್ವಕ್ಕೆ ಕೆಡಕನ್ನು ಉಂಟು ಮಾಡುತ್ತೆ. ಸೊ ಯಜ್ಞ ಅಂತ ಹೇಳಿದಾಗ ಅದು ಪೂರ್ಣವಾಗಬೇಕು ಅಂತ ಹೇಳಿ ಅಲ್ಲಿ ದೇವತೆಗಳೆಲ್ಲ ಸೇರಿ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಮತ್ತೆ ಈ ಒಂದು ಯಜ್ಞ ಕಂಟಿನ್ಯೂ ಆಗಬೇಕು. ಆದರೆ ಇಲ್ಲಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಏನು ಅಂತಂದ್ರೆ ದಕ್ಷನಲ್ಲಿ ಇದ್ದಂತಹ ಒಂದು ಈಗೋ, ಕೆಟ್ಟ ಅಭಿಮಾನ. ಹೇಗಾದರೂ ಮಾಡಿ ಈಗ ಯಜ್ಞವನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸಮಸ್ತ ದೇವತೆಗಳು ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಶಿವ ಒಪ್ಪಿ ದಕ್ಷನಿಗೆ ಒಂದು ಗೋಟ್ ಅಂತಂದ್ರೆ ಆಡಿನ ತಲೆಯನ್ನ ಸೇರಿಸಿ ದಕ್ಷನಿಗೆ ಜೀವ ಬರೋ ಹಾಗೆ ಮಾಡಿ ಆ ಯಜ್ಞ ಪೂರ್ಣಗೊಳ್ಳುವಂತೆ ಮಾಡ್ತಾನೆ. ಯಜ್ಞ ಪೂರ್ಣಗೊಳ್ಳುತ್ತೆ, ಬಟ್ ದಕ್ಷನ ಯಜ್ಞ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಅದರ ಉದ್ದೇಶ ಅನ್ನುವಂಥದ್ದು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಈಗೋ ಆಫ್ ದಕ್ಷ ಪ್ರಜಾಪತಿ. ಯಜ್ಞದ ಉದ್ದೇಶ ಪವಿತ್ರವಾಗಿರಲಿಲ್ಲ. ಸೊ ಅಲ್ಲಿ ಒಂದು ಕರ್ಮದ ಆಚರಣೆ, ಯಜ್ಞ ಅಂತಂದ್ರೆ ಒಂದು ಕರ್ಮದ ಆಚರಣೆ ಎನ್ನುವಂತಹದ್ದು, ಅಲ್ಲಿ ಉದ್ದೇಶ ಅನ್ನುವಂತಹದ್ದು ಅಪವಿತ್ರವಾಯಿತು ಅಂತಂದ್ರೆ ಆ ಯಜ್ಞ ಅಥವಾ ಆ ಕರ್ಮದ ಯಜಮಾನ ಅವನಿಗೆ ವಿನಾಶವನ್ನು ತಂದುಕೊಡುತ್ತೆ. ಸೊ ಆಕ್ಚುಲಾಗಿ ಅದಕ್ಕೆ ಯಾವುದೇ ಒಂದು ಕರ್ಮ, ಒಂದು ಯಜ್ಞ ಅಂತ ಹೇಳಿದಾಗ ಅಲ್ಲಿ ದೇರ್ ಮಸ್ಟ್ ಬಿ ಫೇತ್ ಇನ್ ಇಟ್. ಆದರೆ ಇಲ್ಲಿ ದಕ್ಷನ ಈ ಯಜ್ಞದಲ್ಲಿ ದೇರ್ ವಾಸ್ ನೋ ಫೇತ್. ಕೇವಲ ಅವನ ಅಹಂಕಾರ ಅಲ್ಲಿ ಪ್ರದರ್ಶನವಾಗಬೇಕಾಗಿತ್ತು. ನಾನು ಶಿವನಿಗೆ ಎಲ್ಲರೆದುರು ಅವಮಾನ ಮಾಡಿದ್ದೀನಿ
ಅನ್ನುವಂತಹದ್ದು ಜಗಜ್ಜಾಹೀರಾಗಬೇಕಾಗಿತ್ತು. ದಟ್ ವಾಸ್ ದಿ ಉದ್ದೇಶ ಆಫ್ ದಿ ದಕ್ಷ. ಸೊ ಈ ಕಾರಣಗಳಿಂದ ದಟ್ ಯಜ್ಞ ಗಾಟ್ ಡೆಸ್ಟ್ರಾಯ್ಡ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.